ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಶ್ರೀನಿವಾಸ್ ಐಎಎಸ್ ಅಕಾಡೆಮಿ ವಿಜಯನಗರ. ನಾನು ವೆಂಕಟೇಶ್ ಪಾಟೀಲ್ ಅಂತ. ಇವತ್ತು ನಾವು ಮುಂಬರುವಂಥ ಏನು PSR ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ, ಅದೇ ರೀತಿ ಪದವಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಥವಾ GPSTR, ಹಾಗೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಥವಾ HSTR ಜೊತೆಗೆ PU ಕಾಲೇಜ್ ಲೆಕ್ಚರ್ ಏನು ಒಂದು ನೇಮಕಾತಿ ಆಗ್ತಾ ಇರುವಂಥದ್ದಾಗಿದೆ ಮುಂದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು ಶ್ರೀನಿವಾಸ್ ಐಎಎಸ್ ಅಕಾಡೆಮಿ ವಿಜಯನಗರ ವತಿಯಿಂದ ನಾವು ಬೋತ್ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ಗಳು ಕಂಡಕ್ಟ್ ಮಾಡ್ತಾ ಇದ್ವಿ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಟೆಸ್ಟ್ ಸೀರೀಸ್ಗಳನ್ನು ಕೂಡ ನಾವು ಕಂಡಕ್ಟ್ ಮಾಡ್ತಾ ಇದ್ವಿ. ಹಾಗಾಗಿ ಯಾರೆಲ್ಲ ಇಂಟ್ರೆಸ್ಟ್ ಇರುತ್ತೆ ಪ್ಲೀಸ್ ಜಾಯಿನ್ ದಿ ಅವರ್ ಅಕಾಡೆಮಿ. ಓಕೆ. ಹಾಗಾಗಿ ಇವತ್ತು ನಾವು ಏನು ಪದವಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಥವಾ GPSTR ಸಂಬಂಧಪಟ್ಟಂಥ ಒಂದು ಎಕ್ಸಾಮ್ ಪ್ಯಾಟರ್ನ್ ಹಾಗೆ ಸಿಲೆಬಸ್ ಅನ್ನ ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಒನ್ಸ್ ಅಗೈನ್ ವೆಲ್ಕಮ್ ಟು ಶ್ರೀನಿವಾಸ್ ಐಎಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ವಿಜಯನಗರ. ಓಕೆ, ಎಸ್. ಇವತ್ತಿನ ಕ್ಲಾಸಲ್ಲಿ ನಾವು ಏನಂದ್ರೆ ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ 2020 ಏನು ಮುಂದೆ ಆಗ್ತಾ ಇದೆ ಅದ್ರ ಬಗ್ಗೆ ಇವತ್ತು ನಾವು ಅದರಲ್ಲಿ ಒಂದು ಪಠ್ಯಕ್ರಮ, ಸಿಲೆಬಸ್ ಹಾಗೆ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡ್ತಾ ಹೋಗೋಣ. ನೋಡಿ, ಏನು ಈ ಒಂದು GPSTR ಎಕ್ಸಾಮ್ ಇದೆಯಲ್ಲ, ಇಲ್ಲಿ ನಿಮಗೆ ಪ್ರಮುಖವಾಗಿ 3 ಪತ್ರಗಳಿರ್ತವೆ. ಪೇಪರ್ 1, ಪೇಪರ್ 2, ಪೇಪರ್ 3 ಅಂತ ಕರೀತಾರೆ. ಓಕೆ. ಪೇಪರ್ 1 ಇದೆಯಲ್ಲ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಜನರಲ್ ಸ್ಟಡೀಸ್ ಅಂತ ಕರೀತಾರೆ, ಸಾಮಾನ್ಯ ಅಧ್ಯಯನ ಅಂತ ಕರೀತಾರೆ. ಇಲ್ಲಿ ನಿಮಗೆ ಟೋಟಲ್ ಆಗಿ 150 ಕ್ವಶನ್ಸ್ ಇರುತ್ತೆ. ಎಲ್ಲವನ್ನ ಕೂಡ ನಿಮಗೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಹಾಗಾಗಿ ನಿಮಗೆ ಪ್ರತಿ ಪ್ರಶ್ನೆಗೆ ಪ್ರತಿ 1 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಟೋಟಲ್ ಮಾರ್ಕ್ಸ್ ಬಂದು ನಿಮಗೆ 150 ಮಾರ್ಕ್ಸ್ ಇರುತ್ತೆ. ಸಮಯ ಬಂದು 2.5 ಗಂಟೆ ಅಥವಾ 2 ಗಂಟೆ 30 ನಿಮಿಷಗಳ ಒಂದು ಕಾಲಾವಧಿಯಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ನೀವು ಉತ್ತರವನ್ನು ಬಿಡಬೇಕಾಗುತ್ತೆ. ಅದೇ ರೀತಿ ಪೇಪರ್ 2 ಬಂದಾಗ ಇದು ಒಂದು ವಿಶೇಷವಾಗಿ ಸ್ಪೆಸಿಫಿಕ್ ಪತ್ರಿಕೆವಾಗಿರುತ್ತೆ ಅಥವಾ ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ನೀವು ಕನ್ನಡ ಆಗಿರ್ಬೋದು ಅಥವಾ ಹಿಸ್ಟ್ರಿ ಆಗಿರ್ಬೋದು, ಅದೇ ರೀತಿ ಮ್ಯಾಥ್ಸ್ ಸೈನ್ಸ್ ಆಗಿರ್ಬೋದು, ಅದನ್ನು ನಾವು ನಿರ್ದಿಷ್ಟ ಪತ್ರಿಕೆ ಅಂತ ಕರೀತಾರೆ. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಕೂಡ ಏನಂದ್ರೆ ನಮಗೆ 50 ಕ್ವಶನ್ಗಳೇನಂತಂದ್ರೆ MCQ ಇರ್ತವೆ. ಅಂದ್ರೆ 50 ಕ್ವಶನ್ಸ್ ಏನಂದ್ರೆ MCQ ಇರ್ತಾ ಹೋಗುತ್ತೆ. ಜೊತೆಗೆ ಟೋಟಲ್ ಆಗಿದ್ದಕ್ಕೆ ಬಂದು 150 ಮಾರ್ಕ್ಸ್ ಇರುತ್ತೆ. ಜೊತೆಗೆ ನಿಮಗೆ ಟೋಟಲ್ ಆಗಿ ನಮಗೆ 80 ಕ್ವಶನ್ಸ್ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ರಿಮೈನಿಂಗ್ ಏನಂದ್ರೆ ನೀವು ಡಿಸ್ಕ್ರಿಪ್ಟಿವ್ ಅಂದ್ರೆ ಬರವಣಿಗಾ ರೂಪದಲ್ಲಿ ಏನಂತಂದ್ರೆ ಉತ್ತರಿಸಬೇಕಾಗುತ್ತೆ ಪೇಪರ್ 2 ಅಲ್ಲಿ. ಹಾಗಾಗಿ ನೀವು ಎಕ್ಸಾಮ್ ಕ್ವಾಲಿಫೈ ಆಗಬೇಕಾದ್ರೆ ಈ ಒಂದು ಪೇಪರ್ ಬಹಳ ಇಂಪಾರ್ಟೆಂಟ್ ಪ್ಲೇಸ್ ಅನ್ನ ಹೊಂದ್ತಾ ಇರುತ್ತೆ. ಇದಕ್ಕೆ ಸಮಯದ ಬಂದು ಎಷ್ಟಂದ್ರೆ 3 ಗಂಟೆಗಳ ಒಂದು ಕಾಲಾವಕಾಶ ಇರ್ತದೆ. ಅದೇ ರೀತಿ ಪೇಪರ್ 3 ಇದೆಯಲ್ಲ, ಇದು ಏನಂದ್ರೆ ಒಂದು ಲ್ಯಾಂಗ್ವೇಜ್, ಇದು ಭಾಷಾ ಒಂದು ಸಾಮರ್ಥ್ಯವನ್ನ ಚೆಕ್ ಮಾಡೋದು ಈ ಪತ್ರಿಕೆ ಮುಖ್ಯ ಉದ್ದೇಶವಾಗಿರುತ್ತೆ. ಇದು ಅಂದ್ರೆ 100 ಮಾರ್ಕ್ಸ್ ಇರುತ್ತೆ. ಇದು ಕೂಡ ಒಂದು ಡಿಸ್ಕ್ರಿಪ್ಟಿವ್ ರೂಪದಲ್ಲಿ ಇರ್ತಾ ಹೋಗುತ್ತೆ. ಇದರ ಒಂದು ಅಗೇನ್ ಇದು ಕೂಡ 100 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನಿಮಗೆ 2 ಅವರ್ಸ್ 2 ಗಂಟೆಗಳ ಒಂದು ಕಾಲಾವಧಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಇರ್ತಾ ಹೋಗುತ್ತೆ. ಹಾಗಾಗಿ ನಮಗೆ GPSTR ಎಕ್ಸಾಮ್ ನೀವು ಕ್ವಾಲಿಫೈ ಆಗಬೇಕಾದ್ರೆ ಕಂಪಲ್ಸರಿ ಆಗಿ ಈ 3 ಪತ್ರಿಕೆಗಳನ್ನ ಬರೀಲೇಬೇಕಾಗುವಂತ ಒಂದು ಇರುವಂತದ್ದಾಗಿದೆ. ಓಕೆನಾ? ಎಸ್. ಈಗ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಪತ್ರಿಕೆಗಳನ್ನ. ಫಸ್ಟ್ ಏನು ಪೇಪರ್ ಇದೆಯಲ್ಲ ಅದನ್ನ ನಾವು ಏನಂತ ಕರಿತೀವಿ, ಜನರಲ್ ಸ್ಟಡೀಸ್ ಅಥವಾ ಸಾಮಾನ್ಯ ಜ್ಞಾನ ಅಥವಾ ಸಾಮಾನ್ಯ ಅಧ್ಯಯನ ಅಂತ ಕರೀತಾರೆ. ಸಾಮಾನ್ಯ ಅಧ್ಯಯನ ಅಥವಾ ಸಾಮಾನ್ಯ ಜ್ಞಾನ ಪತ್ರಿಕೆ ಅಂತ ಕರೀತಾರೆ. ಇದು ಎಲ್ಲ ಒಂದು ಏನು GPSTR ಬರುವಂತ ಕಾಮನ್ ಆಗಿರೋ ಪೇಪರ್ ಆಗಿರುತ್ತೆ. ಓಕೆನಾ? ಹಾಗಾಗಿ ಇಲ್ಲ ಬಂದಾಗ ನೋಡಿ, ಇದರಲ್ಲಿ ಸಬ್ಜೆಕ್ಟ್ ಬಂದಾಗ ನಮಗೆ ಜನರಲ್ ಕನ್ನಡ ಅಥವಾ ಸಾಮಾನ್ಯ ಕನ್ನಡವಿರುತ್ತೆ. ಸಾಮಾನ್ಯ ಕನ್ನಡ ಇರುತ್ತೆ. ಏನಂದ್ರೆ ನಿಮಗೆ 25 ಮಾರ್ಕ್ಸ್ಗೆ 25 ಮಾರ್ಕ್ಸ್ ಇರುತ್ತೆ. ಇದು ಕೂಡ ಏನಂದ್ರೆ ಇಲ್ಲಿ ನಿಮಗೆ MCQ ಒಳಗಡೆ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಅದೇ ರೀತಿ ಎರಡನೇ ಭಾಗ ಬಂದು ಅದರಲ್ಲಿ ಜನರಲ್ ಇಂಗ್ಲಿಷ್ ಅಥವಾ ಸಾಮಾನ್ಯ ಇಂಗ್ಲಿಷ್ ಇರುತ್ತೆ. ಓಕೆನಾ? ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಇದು ಕೂಡ 25 ಮಾರ್ಕ್ಸ್ ಇರುತ್ತೆ. ಓಕೆನಾ? ಮೂರನೇದ್ದು ಜನರಲ್ ನಾಲೆಜ್ ಅಥವಾ ಸಾಮಾನ್ಯ ಜ್ಞಾನ ಇರುತ್ತೆ. ಇದು ಕೂಡ 25 ಅಂಕಗಳಿರುವಂತ ಒಂದು ಏನು ಪಾರ್ಟ್ ಆಗಿರುತ್ತೆ. ಜೊತೆಗೆ 4ನೇ ಪಾರ್ಟ್ ಬಂದು ನಿಮಗೆ ಚೈಲ್ಡ್ ಡೆವಲಪ್ಮೆಂಟ್ ಅಂದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಏನಂತ ಕರಿತೀವಿ ನಾವು, ಮಕ್ಕಳ ಅಭಿವೃದ್ಧಿ. ಜೊತೆಗೆ ಇಲ್ಲಿ ಸೈಕಾಲಜಿ ಇರುತ್ತೆ, ಮಿಸ್ ಆಗಿದೆ, ಸೈಕಾಲಜಿ. ಅದೇ ರೀತಿ ಚೈಲ್ಡ್ ಡೆವಲಪ್ಮೆಂಟ್ ಇರುತ್ತೆ. ಜೊತೆಗೆ ಪೆಡಗಾಗಿ ಇರುತ್ತೆ, ಬೋಧನಾ ಶಾಸ್ತ್ರ ಇರುತ್ತೆ ನಿಮಗೆ. ಇದು ನಿಮಗೆ ಇಲ್ಲಿ 50 ಮಾರ್ಕ್ಸ್ಗೆ ಕೇಳ್ತಾರೆ. ಜೊತೆಗೆ 5ನೇ ಪಾರ್ಟ್ ಬಂದಿರಂದ್ರೆ ಹೆಲ್ತ್ ಅಂಡ್ ವ್ಯಾಲ್ಯೂ ಎಜುಕೇಶನ್ ಅಂತ ಕರೀತಾರೆ, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅಂತ ಕರೀತಾರೆ. ಅದು ನಿಮಗೆ 15 ಅಂಕಗಳಿರುವಂತ ಒಂದು ಪಾಠ ಆಗಿರುತ್ತೆ. ಜೊತೆಗೆ ಇನ್ನು ಕೊನೆಯದಾಗಿ ಬಂದಾಗ ಕಂಪ್ಯೂಟರ್ ಲಿಟ್ರಸಿ ಅಥವಾ ಏನು ಕಂಪ್ಯೂಟರ್ ಸಾಕ್ಷರತೆ ಅಂತ ಕರಿತೀವಿ. ಇದೇನಂದ್ರೆ ನಿಮಗೆ 10 ಮಾರ್ಕ್ಸ್ ಇರುತ್ತೆ.
ಓಕೆನಾ. ಸೊ ಟೋಟಲ್ ಆಗಿ ಈ ಒಂದು ಜನರಲ್ ಪತ್ರಿಕೆ ಎಷ್ಟು ಅಂತಂದ್ರೆ 150 ಮಾರ್ಕ್ಸ್ ಇರುತ್ತೆ. ಇದು ಎಲ್ಲವೂ ಕೂಡ ನಿಮಗೆ MCQ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ, ಪತ್ರಿಕೆ ಆಗಿರುತ್ತೆ. ಓಕೆನಾ. ಇದನ್ನ ನಾವು ಸಾಮಾನ್ಯ ಅಧ್ಯಯನ ಅಥವಾ ಸಾಮಾನ್ಯ ಪತ್ರಿಕೆ ಅಥವಾ ಪೇಪರ್ ಅಂತ ಕರೀತಾರೆ. ಓಕೆನಾ. ಎಸ್. ನೆಕ್ಸ್ಟ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ, ಏನೇನು ಸಿಲೆಬಸ್ ಕೊಟ್ಟಿರೋ ಅಂತ ನೋಡಿ. ಪತ್ರಿಕೆ ಒಂದಿದೆಯಲ್ಲ ನೋಡಿ, ಇಲ್ಲಿ ನಿಮಗೆ ಪತ್ರಿಕೆ 1 ಅಥವಾ ಇದನ್ನ ಸಾಮಾನ್ಯ ಪತ್ರಿಕೆ ಅಂತ ಕರಿತೀವಿ. ಇದರಲ್ಲಿ ನಮಗೆ ಸಾಮಾನ್ಯ ಕನ್ನಡ ಇರುತ್ತೆ, ಸಾಮಾನ್ಯ ಇಂಗ್ಲಿಷ್ ಇರುತ್ತೆ, ಸಾಮಾನ್ಯ ಜ್ಞಾನ ಅಥವಾ ಜನರಲ್ ನಾಲೆಜ್ ಇರುತ್ತೆ, ಶೈಕ್ಷಣಿಕ ಮನೋವಿಜ್ಞಾನ ಎಜುಕೇಶನಲ್ ಸೈಕಾಲಜಿ ಇರುತ್ತೆ, ಅದೇ ರೀತಿ ಮಗುವಿನ ಬೆಳವಣಿಗೆ ಅಥವಾ ಚೈಲ್ಡ್ ಡೆವಲಪ್ಮೆಂಟ್ ಇರುತ್ತೆ, ಹಾಗೆ ಬೋಧನಾಶಾಸ್ತ್ರ ಅಂದ್ರೆ ಪೆಡಗಾಗಿ ಅಂತ ಕರೀತಾರೆ, ಅದೇ ರೀತಿ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಇರುತ್ತೆ, ಜೊತೆಗೆ ಗಣಕಯಂತ್ರ ಸಾಕ್ಷರತೆ ಇರುತ್ತೆ. ಇದೇನಂದ್ರೆ ನಮಗೆ ಪತ್ರಿಕೆ ಒಂದಿರುವಂತ ಸಿಲೆಬಸ್ ಆಗಿದೆ. ಅದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಹಾಗಾದ್ರೆ ಕನ್ನಡ ಸಾಮಾನ್ಯ ಕನ್ನಡದಲ್ಲಿ ಏನೆಲ್ಲ ಕ್ವಶನ್ಸ್ ಯಾವ ತರ ಏನಿರುತ್ತೆ ಸಿಲೆಬಸ್ ನೋಡ್ತಾ ಡೀಟೇಲ್ ಆಗಿ ನೋಡಿ. ಏನು ಸಾಮಾನ್ಯ ಕನ್ನಡ ಇದೆಯಲ್ಲ, ಇಲ್ಲಿ ನಿಮಗೆ ಕನ್ನಡ ವರ್ಣಮಾಲೆಗಳು ಅಕ್ಷರಗಳು ಕೇಳ್ತಾರೆ ಅಲ್ವಾ. ಸೊ ಸ್ವರಗಳು ಎಲ್ಲ ವ್ಯಂಜನಗಳು ಕೇಳ್ತಾರೆ. ಅದೇ ರೀತಿ ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳು ಅಥವಾ ಒತ್ತಾಕ್ಷರಗಳು ಅಂತ ಕರೀತಾರೆ, ಅದ್ರ ಬಗ್ಗೆ ಕೇಳ್ತಾರೆ. ಅದೇ ರೀತಿ ನಮಗೆ ವ್ಯಾಕರಣ ಬಂದಾಗ ಇಲ್ಲಿ ನಾಮಪದಗಳು ಅದರ ಒಂದು ವಿಧಗಳು ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಭಾವನಾಮ, ಹೀಗೆ ಇತ್ಯಾದಿ ಬಗ್ಗೆ ಕೂಡ ಇಲ್ಲಿ ನಿಮಗೆ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಕ್ರಿಯಾಪದದ ಒಂದು ಅಕರ್ಮಕ ಮೇಲೆ ಸಕರ್ಮಕ ಕ್ರಿಯಾಪದಗಳು, ಕ್ರಿಯಾರ್ಥಕ ರೂಪಗಳು, ಅದೇ ರೀತಿ ಕಾಲಗಳು ಗೊತ್ತಲ್ವಾ, ಟೆನ್ಸಸ್ ಅಂತ ಕರಿತೀವಿ ನಾವು. ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಭೂತಕಾಲ ಈ ತರ ಎಲ್ಲ ಕೇಳ್ತಾರೆ. ಅದೇ ರೀತಿ ಅಖ್ಯಾತ ಪ್ರತ್ಯಯಗಳು, ಕಾಲ ಪಲ್ಲಟ ಇದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಅದೇ ರೀತಿ ಲಿಂಗ ಅಂತ ಬಂದಾಗ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಅದೇ ರೀತಿ ವಚನ ಅಂತ ಬಂದಾಗ ಏಕವಚನ ಮತ್ತು ಬಹುವಚನ, ಜೊತೆಗೆ ವಿಭಕ್ತಿ ಪ್ರತ್ಯಯ ಕೂಡ ಕೇಳ್ತಾ ಹೋಗ್ತಾರೆ ಹೌದಲ್ವಾ. ಪ್ರಥಮ, ದ್ವಿತೀಯ, ತೃತೀಯ ಇವೆಲ್ಲ ಕೇಳ್ತಾರೆ. ಅದರ ಮತ್ತು ಕಾರಕಾರ್ಥಗಳು ಕೂಡ ಕೇಳ್ತಾ ಹೋಗ್ತಾರೆ. ಇಲ್ಲಿ ನೋಡಿ ಎರಡು ಕೂಡ ನಿಮ್ಗೆ ಕಂಪಲ್ಸರಿ ನೋಡಬೇಕಾಗುತ್ತೆ. ಒಂದು ಹಳೆಗನ್ನಡ ಮತ್ತು ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಕಾರಕಾರ್ಥಗಳು. ಅದೇ ರೀತಿ ಸಂಧಿಗಳು ಕೇಳ್ತಾರೆ. ಇಲ್ಲಿ ನಿಮಗೆ ಕನ್ನಡ ಮತ್ತು ವ್ಯಂಜನ ಸಂಧಿಗಳ ಎರಡು ಬಗ್ಗೆ ಕೂಡ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಜೊತೆಗೆ ಸಮಾಸಗಳ ಬಗ್ಗೆ ಕೇಳ್ತಾರೆ. ಅದೇ ರೀತಿ ಕೃದಂತ ಮತ್ತು ತದ್ದಿತಾಂತಗಳ ಬಗ್ಗೆ ಕೇಳಿಕೊಡ್ತಾರೆ. ಸೊ ದ್ವಿರುಕ್ತಿ ಗೊತ್ತಲ್ವಾ, ದ್ವಿರುಕ್ತಿ ಏನ್ ದ್ವಿರುಕ್ತಿ ಅಂದ್ರೆ ಬೇಗ ಬೇಗ ಅಲ್ವಾ. ಅದೇ ರೀತಿ ಜೋಡಿ ನುಡಿ ಅಂದ್ರೆ ಮನೆ ಮಠ ಅಂತ ಎಲ್ಲ ಕರಿ ಈ ತರ. ಅದೇ ರೀತಿ ಪಡೆ ನುಡಿಗಟ್ಟುಗಳು ಕೇಳ್ತಾ ಹೋಗ್ತಾರೆ. ಅದೇ ರೀತಿ ಅವ್ಯಯ ಮತ್ತು ಅದರ ಪ್ರಕಾರಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಜೊತೆಗೆ ವಾಕ್ಯ ಮತ್ತು ಅದರ ವಿಧಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಹಾಗೆ ಲೇಖನ ಚಿಹ್ನೆಗಳು ಹೌದಾ, ಪೂರ್ಣ ವಿರಾಮ, ಅಲ್ಪ ವಿರಾಮ, ಪ್ರಶ್ನಾರ್ಥಕ ಚಿಹ್ನೆ, ಆಶ್ಚರ್ಯಚಕಿತ ಚಿಹ್ನೆ ಇದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಅದೇ ರೀತಿ ಪದಗಳ ಅರ್ಥ, ಇದರಲ್ಲಿ ಸಮಾನಾರ್ಥಕ ಪದಗಳು, ನಾನಾರ್ಥಗಳು, ವಿರುದ್ಧಾರ್ಥಗಳು, ಈಗ ಅದೇ ರೀತಿ ಪದಗಳ ಶುದ್ಧ ರೂಪ ಕೇಳ್ತಾ ಹೋಗ್ತಾರೆ. ಜೊತೆಗೆ ತತ್ಸಮ ತದ್ಭವ ಹಾಗೆ ಅನ್ನಿ ದೇಶಿ ಪದಗಳ ಬಗ್ಗೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಗ್ರಾಮ್ಯ ಮತ್ತು ಗ್ರಾಂಥಿಕ ರೂಪಗಳನ್ನು ಕೂಡ ಕೇಳ್ತಾ ಹೋಗ್ತಾರೆ. ಸೊ ಹಾಗೆ ಗಾದೆಗಳು ಅಲ್ವಾ, ಕೈ ಕೆಸರಾದರೆ ಬಾಯಿ ಮೊಸರು ಆ ಥರ. ಅದೇ ರೀತಿ ಛಂದಸ್ಸು ಮತ್ತು ಅಲಂಕಾರದ ಪ್ರಕಾರಗಳನ್ನು ಕೂಡ ಇಲ್ಲಿ ಕೇಳ್ತಾ ಹೋಗ್ತಾರೆ. ಸೊ ವಿಶೇಷವಾಗಿ ಕೊನೆಯದಾಗಿ ನಮಗೆ ಹಳೆಗನ್ನಡದ ಕವಿಗಳ ಕಾಲ, ಅವರ ಹುಟ್ಟಿದ ಸ್ಥಳ, ಅವರಿಗೆ ಅವರು ಕೊಟ್ಟಂತ ರಾಜ್ಯರ ಆಶ್ರಯಗಳು, ಅವ್ರ ಬಗ್ಗೆ, ಅವರ ಬಿರುದುಗಳು ಮತ್ತು ಅವರ ಸಾಹಿತ್ಯದ ಕೃತಿಗಳ ಪ್ರಕಾರ ಬಗ್ಗೆ ಕೂಡ ಕೇಳ್ತಾ ಹೋಗ್ತಾರೆ. ಅದೇ ರೀತಿ ಹೊಸಗನ್ನಡ ಚರಿತ್ರೆಯಲ್ಲೂ ಕೂಡ ಅಲ್ಲಿ ಬರುವಂತಹ ಕವಿಗಳು, ಅವರ ಕಾಲಮಾನ, ಅವರಿಗೆ ಆಶ್ರಯ ನೀಡುವಂತಹ ರಾಜ್ಯ, ಇದರ ಬಗ್ಗೆ ಕೂಡ ಎಲ್ಲ ಕೇಳ್ತಾ ಹೋಗ್ತಾರೆ. ಓಕೆ, ಇದು ನಮಗೆ ಸಾಮಾನ್ಯ ಕನ್ನಡದಲ್ಲಿ ಕೊಟ್ಟಿರುವಂತಹ ಒಂದು ಪಠ್ಯ ಸೂಚಿ ಅಥವಾ ಸಿಲೆಬಸ್ ಆಗಿದೆ. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋಣ ಜನರಲ್ ಇಂಗ್ಲಿಷ್. ಇಲ್ಲಿ ನಿಮಗೆ ಓಕೆ ನೋಡಿ ಯಾವ ಬುಕ್ಸ್ ಓದಬೇಕಂತ ಕೂಡ ನಿಮಗೆ ರೆಫರೆನ್ಸ್ ಬುಕ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಹೌದಾ. ಸಾಮಾನ್ಯ ಕನ್ನಡಕ್ಕೆ ಬಂದಾಗ ಸೊ ಏನಂದ್ರೆ ಪಠ್ಯ ಪುಸ್ತಕ ಸಂಘ ಪ್ರಕಟಿಸಿರುವಂಥ 6ರಿಂದ 10ನೇ ತರಗತಿವರೆಗೆ ಪ್ರಥಮ ಭಾಷೆ, ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆ ಕನ್ನಡ ಪುಸ್ತಕಗಳನ್ನ ಕೂಡ ಅಧ್ಯಯನ ನೋಡ್ಬೇಕಂತ ರೆಫರೆನ್ಸ್ ಬುಕ್ ಕೊಟ್ಟಿದ್ದಾರೆ. ಅದೇ ರೀತಿ ತೀನಂ ಶ್ರೀಕಂಠಯವರ ಕನ್ನಡ ಮಾಧ್ಯಮ ವ್ಯಾಕರಣ ಬಗ್ಗೆ ಅದು ಕೂಡ ನಿಮ್ಗೆ ರೆಫರೆನ್ಸ್ ಬುಕ್ ಕೊಟ್ಟಿದ್ದಾರೆ. ಅದೇ ರೀತಿ ರಂಶ್ರೀ ಮುಗುಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆ, ಅದೇ ರೀತಿ ತಹಸು ಶಾಮರಾವ್ರವರ ಕನ್ನಡ ಸಾಹಿತ್ಯ ಚರಿತ್ರೆ, ಸೊ ಹಾಗೆ ಕೆ ಸಿ ರಾಜ್ ವಿರಚಿತ ಶಬ್ದಮಣಿ ದರ್ಪಣ ಇವೆಲ್ಲ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಕನ್ನಡ ಛಂದ ವಿಕಾಸ, ಹೊಸಗನ್ನಡ ಸಾಹಿತ್ಯ ಚರಿತ್ರೆ, ಅದೇ ರೀತಿ ಹೊಸಗನ್ನಡ ವ್ಯಾಕರಣ ಛಂದಸ್ಸು, ವ್ಯವಹಾರಿಕ ಕನ್ನಡ ಇದು ಬರೆದಂಥವರು ಡಾಕ್ಟರ್ ಟಿ ವಿ ವೆಂಕಟಾಚಲಶಾಸ್ತ್ರಿ ಇದ್ದಾರೆ. ಓಕೆ, ಅದೇ ರೀತಿ ಕನ್ನಡ ಕೈಪಿಟಿ ಸಂಪುಟ 1, ಅದೇ ರೀತಿ ಕನ್ನಡ ರತ್ನಕೋಶ, ಕನ್ನಡ ಭಾಷಾಶಾಸ್ತ್ರ, ಕನ್ನಡ ಭಾಷೆ ಚರಿತ್ರೆ ಇವೆಲ್ಲವೂ ಕೂಡ ನೀವು ರೆಫರೆನ್ಸ್ ಬುಕ್ ಆಗಿ ಈ ಒಂದು ಸಾಮಾನ್ಯ ಕನ್ನಡಕ್ಕೆ ಅಧ್ಯಯನ ಮಾಡುವಂಥ ಒಂದು ರೆಫರೆನ್ಸ್ ಬುಕ್ಸ್ಗಳನ್ನು ಕೂಡ ಸೊ ಅಫಿಷಿಯಲ್ ಆಗಿ ಅವರು ವೆಬ್ಸೈಟಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಓಕೆನಾ. ಅದೇ ರೀತಿ ನೆಕ್ಸ್ಟ್ ಬಂದು ಸಾಮಾನ್ಯ ಇಂಗ್ಲಿಷ್ ಅಥವಾ ಜನರಲ್ ಇಂಗ್ಲಿಷ್ ಅಂತ ಕರಿತೀವಿ ನೋಡಿ. ಸಾಮಾನ್ಯ ಇಂಗ್ಲಿಷ್ ಅಥವಾ ಇಂಗ್ಲಿಷ್ ಇದನ್ನ ಜನರಲ್ ಇಂಗ್ಲಿಷ್ ಅಂತ ಕರೀತಾರೆ. ಇದು ಕೂಡ ನಮಗೆ 25 ಮಾರ್ಕ್ಸ್ ಇರುತ್ತೆ
ಓಕೆ, ಇಲ್ಲೇನು ಕೇಳ್ತಾರೆ, ಲ್ಯಾಂಗ್ವೇಜ್ ಯೂಸೇಜ್, ವಿಶೇಷವಾಗಿ ಗ್ರಾಮರ್ ಮತ್ತೆ ಅದರ ಫಂಕ್ಷನ್ ಆಫ್ ಗ್ರಾಮರ್ ಕೇಳ್ತಾ ಹೋಗ್ತಾರೆ. ಪಾರ್ಟ್ಸ್ ಆಫ್ ಸ್ಪೀಚ್ ಕೇಳ್ತಾರೆ, ಟೆನ್ಸಸ್ ಆಫ್ ಫಾರ್ಮ್ಸ್, ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಅದೇ ರೀತಿ ವರ್ಬ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಬ್ಸ್ ಅಲ್ವಾ, ಆಕ್ಸಿಲರಿ ವರ್ಬ್ ಆಗಿರ್ಬೋದು, ಮಾಡೆಲ್ ವರ್ಬ್ಸ್ ಆಗಿರ್ಬೋದು, ಪಾರ್ಟಿಸಿಪಲ್ಸ್, ಆಮೇಲೆ ರೆಗ್ಯುಲರ್ ಅಂಡ್ ಇರ್ರೆಗ್ಯುಲರ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಅದೇ ರೀತಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಕೂಡ ಕೇಳ್ತಾ ಹೋಗ್ತಾರೆ. ಅದೇ ರೀತಿ ಆರ್ಟಿಕಲ್ಸ್, ನಿಮಗೆಲ್ಲ ಗೊತ್ತಿರುತ್ತೆ, ಗ್ರಾಮರ್ ಓದಿತ್ತಲ್ವಾ, ಆರ್ಟಿಕಲ್ಸ್ ಬಂದಾಗ ನಮಗೆ ಡೆಫಿನೇಟ್ ಆರ್ಟಿಕಲ್ ಅಂಡ್ ಇಂಡೆಫಿನೇಟ್ ಆರ್ಟಿಕಲ್ ಅಂತ ಕರೀತಾರೆ, ಅದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಅಂದ್ರೆ ಎಲ್ಲಿ ನಾವು ಎ ಯೂಸ್ ಮಾಡ್ಬೋದು, ಎಲ್ಲಿ ಆನ್ ಯೂಸ್ ಮಾಡ್ಬೋದು, ಎಲ್ಲಿ ದ ಯೂಸ್ ಮಾಡ್ಬೋದು, ಇದ್ರ ಬಗ್ಗೆ ಕೂಡ ನಾವು ಆರ್ಟಿಕಲ್ಸ್ ಅಲ್ಲಿ ಓದ್ತಾ ಹೋಗ್ತೀವಿ. ಅದೇ ರೀತಿ ಆಕ್ಟಿವ್ ವಾಯ್ಸ್ ಅಂಡ್ ಪಾಸಿವ್ ವಾಯ್ಸ್ ಬಗ್ಗೆ ಕೇಳ್ತಾರೆ, ಕ್ವಶನ್ ಟ್ಯಾಗ್ಸ್ ಬಗ್ಗೆ ಕೇಳ್ತಾರೆ, ಆಮೇಲೆ ಫ್ರೇಮಿಂಗ್ ಕ್ವಶನ್ಸ್, ಯಾವ ರೀತಿ ಕ್ವಶನ್ ಫ್ರೇಮ್ ಮಾಡೋ ಬಗ್ಗೆ ಕೂಡ ಇಲ್ಲಿ ನಮಗೆ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂದ್ರೆ ಭಾಷೆಯ ಕಾರ್ಯಗಳ ಬಗ್ಗೆ, ಸೊ ಒನ್ ಸೆಲ್ಫ್ ಅಂಡ್ ಅದರ್ಸ್ ಅಂತ ಕರಿತೀವಿ. ಆಮೇಲೆ ಸೀಕಿಂಗ್ ಅಂಡ್ ಗಿವಿಂಗ್ ಆಗಿರ್ಬೋದು, ಅದೇ ರೀತಿ ಇನ್ಫಾರ್ಮೇಷನ್, ಆಸ್ಕಿಂಗ್ ಫಾರ್ ಅಂಡ್ ಗಿವಿಂಗ್ ಡೈರೆಕ್ಷನ್ಸು, ಗಿವಿಂಗ್ ಇನ್ಸ್ಟ್ರಕ್ಷನ್ಸು, ಆಮೇಲೆ ಮೇಕಿಂಗ್ ಎ ರಿಕ್ವೆಸ್ಟು, ಗಿವಿಂಗ್ ಸಜೆಷನ್ಸು, ಹೌದಾ, ಅಡ್ವೈಸಸ್, ಥ್ಯಾಂಕಿಂಗು, ಎಕ್ಸ್ಪ್ರೆಸಿಂಗು, ಆಮೇಲೆ ಒನ್ಸ್ ಒಪಿನಿಯನ್, ಇದ್ರ ಬಗ್ಗೆ ಕೂಡ ನಿಮಗೆ ಲ್ಯಾಂಗ್ವೇಜ್ ಫಂಕ್ಷನ್ ಕೂಡ ಇಲ್ಲಿ ಟೆಸ್ಟ್ ಮಾಡ್ಕೊಳ್ಳೋಕೆ ಕ್ವಶನ್ಸ್ಗಳನ್ನ ಇಟ್ಟಿರ್ತಾರೆ. ಅದೇ ರೀತಿ ನಿಮ್ಮ ವೊಕ್ಯಾಬ್ಯುಲರಿ ಕೂಡ ಈ ಒಂದು ಪತ್ರಿಕೆಯಲ್ಲಿ ಚೆಕ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ನಿಮ್ಮ ಶಬ್ದ ಕ್ವಶನ್ ಕರಿತೀವಿ ನಾವು. ಸಿನಾನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದಗಳು, ಆಂಟಿನಮ್ಸ್ ಅಂದ್ರೆ ವಿರುದ್ಧಾರ್ಥಕ ಪದಗಳು, ಪ್ರಿಫಿಕ್ಸಸ್ಸು, ಸಫಿಕ್ಸಸ್ಸು, ಓಮೋಫೋನ್ಸು, ಆಮೇಲೆ ಓಮೋನಿಮ್ಸು, ಕೊಲೊಕೇಶನ್ಸು, ವರ್ಡ್ ಫಾರ್ಮ್ಸು, ಆಮೇಲೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸು, ಅಬ್ರಿವೇಷನ್ಸು, ಐಡಿಯಮ್ಸು, ಆಮೇಲೆ ಫ್ರೇಸಲ್ ವರ್ಬ್ಸು, ಸ್ಯಾಲಿಫಿಕೇಶನ್, ಆಮೇಲೆ ರೀಡಿಂಗ್ ಕಾಂಪಿಟೇಷನ್ ಕೊಟ್ಟಿರ್ತಾರೆ. ಅದರಲ್ಲಿ ಅನ್ಫ್ಯಾಮಿಲಿಯರ್ ಪ್ಯಾಸೇಜ್ ಮತ್ತೆ ಪೋಯಮ್ಸ್ ಕೊಟ್ಟಿರ್ತಾರೆ. ರೈಮ್ಸ್ ವರ್ಡ್ ಬಗ್ಗೆ ಕೇಳ್ತಾ ಹೋಗ್ತಾರೆ, ಜೊತೆಗೆ ರೀಅರೇಂಜಿಂಗ್ ದ ಲೆಟರ್ಸ್, ವರ್ಡ್ಸ್ ಅಥವಾ ಸೆಂಟೆನ್ಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಜೊತೆಗೆ ಕೊನೆಯದಾಗಿ ಪ್ರೋವರ್ಬ್ಸ್ ಕೂಡ ಕೊಟ್ಟಿರ್ತಾರೆ. ಇದಿಷ್ಟು ನಮಗೆ ಕೊಟ್ಟಿರುವಂತಹ ಸಾಮಾನ್ಯ ಇಂಗ್ಲಿಷ್ನ ಒಂದು ಪಠ್ಯಕ್ರಮ ಆಗಿದೆ. ಓಕೆ, ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಬುಕ್ಸ್ ಕೂಡ ರೆಫರ್ ಮಾಡಿದ್ರು, ಹೌದಾ, ರೆಫರೆನ್ಸ್ ಬುಕ್ಸ್ ಮೇಜರ್ ಆಗಿ ಏನಿದೆ ನಮಗೆ. ಸೊ ಕ್ಲಾಸ್ 1ರಿಂದ 12ನೇ ತರಗತಿ ಟೆಕ್ಸ್ಟ್ ಬುಕ್ಸ್ ಇರುವಂತ ಯಾವುದು ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಮತ್ತೆ NCERT ಬುಕ್ಸ್ಗಳನ್ನ ರೆಫರ್ ಮಾಡಿ ಅಂತ ಹೇಳ್ತಾರೆ. ಅದೇ ರೀತಿ ಡಿಫ್ರೆಂಟ್ ಬುಕ್ಸ್ಗಳು ಕೂಡ ನಿಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಅದನ್ನು ಕೂಡ ಒಂದು ಕೂಡ ನೋಡ್ಕೊಳ್ಳಿ. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ, ಜನರಲ್ ನಾಲೆಜ್. ಅದೇ ನಾವು ಸಾಮಾನ್ಯ ಅಧ್ಯಯನ ಅಂತ ಕರಿತೀವಿ ನೋಡಿ. ಸಾಮಾನ್ಯ ಜ್ಞಾನ ಅಥವಾ ಅಧ್ಯಯನ, ಜನರಲ್ ನಾಲೆಜ್ ಅಂದ್ರೆ ಸೊ ಸಾಮಾನ್ಯ ಜ್ಞಾನ, ಜನರಲ್ ಸ್ಟಡೀಸ್ ಅಂದ್ರೆ ಸಾಮಾನ್ಯ ಅಂತ ಕರೀತಾರೆ. ಇದು ಕೂಡ ನಿಮಗೆ 25 ಮಾರ್ಕ್ಸ್ ಇರುತ್ತೆ. ಓಕೆನಾ? ಇದು ಒಂಥರ ಸಾಗರ ತರ ಸಬ್ಜೆಕ್ಟ್ ಇದ್ದಂಗೆ, ಸೊ ತುಂಬಾ ನೀವು ಬಹಳ ಕೇರ್ಫುಲ್ ಆಗಿ ಓದ್ಕೋಬೇಕಾಗುತ್ತೆ. ಇಲ್ಲಿ ಮೇಜರ್ ಆಗಿ ಸೊ ಆ ವರ್ಷದಲ್ಲಿ ಪಬ್ಲಿಕೇಶನ್ ಆಗಿರುವಂತಹ ಬುಕ್ಸ್ಗಳ ಬಗ್ಗೆ, ಅದರ ಒಂದು ಲೇಖಕರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಓಕೆನಾ? ಅದೇ ರೀತಿ ಇನ್ವೆನ್ಷನ್ ಮತ್ತೆ ಡಿಸ್ಕವರೀಸ್, ಆವಿಷ್ಕಾರಗಳು ಮತ್ತು ಸಂಶೋಧನೆಗಳ ಬಗ್ಗೆ. ಈಗ ಫಾರ್ ಎಕ್ಸಾಂಪಲ್ ಅಂತ ನೋಡಿ, ಯಾವುದೋ ಒಂದು ಈ ವರ್ಷ ನೊಬೆಲ್ ಪ್ರೈಸ್ ಕೊಟ್ಟಿದ್ದಾರೆ, ಅಲ್ಲಿ ಯಾವುದೋ ಒಂದು ಡಿಸ್ಕವರಿ ಬಗ್ಗೆ ಕೊಟ್ಟಿರ್ತಾರೆ ಅಥವಾ ಇನೋವೇಷನ್ ಬಗ್ಗೆ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಅದೇ ರೀತಿ ಬೇಸಿಕ್ ಸೈನ್ಸ್, ಸಾಮಾನ್ಯ ವಿಜ್ಞಾನ ಬಗ್ಗೆ ಕೇಳ್ತಾರೆ, ಅದರಲ್ಲಿ ಸೈಂಟಿಫಿಕ್ ಫಿನಾಮಿನಾ ಬಗ್ಗೆ ಕೇಳ್ತಾ ಹೋಗ್ತಾರೆ. ಆಮೇಲೆ ಹೆಲ್ತ್ ಅಂಡ್ ಹೈಜೀನ್, ಆರೋಗ್ಯ ಮತ್ತು ನೈರ್ಮಲ್ಯ ಬಗ್ಗೆ ಕೇಳ್ತಾ ಹೋಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ನಮ್ಮ ದೇಶದಲ್ಲಿ ಬಂದಾಗ ಸ್ವಚ್ಛ ಭಾರತ್ ಮಿಷನ್ ಇದೆ, ಹೌದಾ, ಯಾವುದೋ TB ಅಂತ ರೋಗ ಇದೆ, ಏಡ್ಸ್ ಅಂತ ರೋಗ ಇದೆ, ಇದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಯಾವುದಾದ್ರು ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ಒಂದಿರೋದ್ರು ಮೆಡಿಸಿನ್ಸ್ ಕಂಡಿಡಿದರೆ ಅದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಅದೇ ರೀತಿ ಇವೆಂಟ್ಸ್ ಇನ್ ದಿ ವರ್ಲ್ಡ್ ಹಿಸ್ಟ್ರಿ ಅಂಡ್ ಇಂಡಿಯನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ ಅಂತ ಕೇಳ್ತಾರೆ. ಅಂದ್ರೆ ಇಲ್ಲಿ ವಿಶೇಷವಾಗಿ ಜಾಗತಿಕ ಇತಿಹಾಸ, ಭಾರತದ ಇತಿಹಾಸ ಮತ್ತು ಕರ್ನಾಟಕ ಇತಿಹಾಸ ಬಗ್ಗೆ ಸಂಬಂಧಪಟ್ಟಂತ ಏನಾದ್ರು ಇವೆಂಟ್ಸ್ಗಳಾಗಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ನೋಡಿ ರೀಸೆಂಟ್ ಏನ್ ಮಾಡಿದ್ವಿ ನಾವು, ಸೊ ಯಾವುದು 1924ರಲ್ಲಿ ಮಾಡಿದ್ರೆ ಗಾಂಧೀಜಿ ಅವರು ಬೆಳಗಾವಿ ಅಧಿವೇಶನ ಬರ್ತಾರೆ, ಹೌದಾ, ಅದೇನಾಯ್ತು 2024ಕ್ಕೆ 100 ವರ್ಷ ಆಯ್ತು. ಹಾಗಾಗಿ ಅದು ಒಂದು ಇವೆಂಟ್ ಆಫ್ ದಿ ಇಯರ್ ಆಗುತ್ತೆ. ಈ ತರ ಏನಾದರೂ ಆ ವರ್ಷದಲ್ಲಿದ್ದರೆ ಅವುಗಳನ್ನು ಕೂಡ ನೋಡಬೇಕಾಗುತ್ತೆ. ಅದು ವಿಶೇಷವಾಗಿ ರಾಷ್ಟ್ರೀಯ ಅಥವಾ ಏನಂತ ಜಾಗತಿಕ ಇತಿಹಾಸ, ಭಾರತೀಯ ಇತಿಹಾಸ ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಒಂದು ಇವೆಂಟ್ಸ್ಗಳನ್ನ. ಅದೇ ರೀತಿ ಗ್ಲಿಂಪ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಬಗ್ಗೆ ನೋಡ್ತಾರೆ, ಅಂದ್ರೆ ಭಾರತ ಇತಿಹಾಸ ಒಂದು ಗ್ಲಿಂಪ್ಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಅದೇ ರೀತಿ ಜಿಯೋಗ್ರಫಿಕಲ್ ಟರ್ಮ್ಸ್, ಅಂದ್ರೆ ಭೌಗೋಳ ಶಾಸ್ತ್ರದ ಒಂದು ಟರ್ಮ್ಗಳ ಬಗ್ಗೆ. ಫಾರ್ ಎಕ್ಸಾಂಪಲ್ ಅಂದ್ರೆ ಕ್ಲೈಮೇಟ್ ಅಂದ್ರೆ ಏನು, ವೆದರ್ ಅಂದ್ರೆ ಏನು, ಹೌದಾ, ಅದೇ ರೀತಿ ನ್ಯಾಚುರಲ್ ರಿಸೋರ್ಸ್ ಅಂತಂದ್ರೆ ಏನು. ಸೊ ಈ ತರ ಎಲ್ಲ ಡಿಫ್ರೆಂಟ್ ಆಗಿ ಕೇಳ್ತಾ ಹೋಗ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಅಂದ್ರೆ ರಿವರ್ ಅಂದ್ರೆ ಏನು, ಟ್ರಿಬ್ಯೂಟರಿ ಅಂದ್ರೆಗಳೇನು, ಈ ತರ. ಅದೇ ರೀತಿ ಸ್ಪೋರ್ಟ್ಸ್, ಅದು ವಿಶೇಷವಾಗಿ ಕ್ರೀಡೆಗಳಂತ ಕರಿತೀವಿ ನಾವು. ಇಲ್ಲಿ ವಿಶೇಷವಾಗಿ ಏನಂತಂದ್ರೆ ನಿಮಗೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಕ್ರೀಡೆಗಳು ಏನಾದರೂ ವರ್ಷದಲ್ಲಿ ಆಗಿದ್ರೆ ಅವುಗಳ ಒಂದು ವಿನ್ನರ್ಸ್ ಯಾರು, ಎಲ್ಲಿ ನಡೀತು, ಇದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಸೊ ಹಾಗೆ ಅವಾರ್ಡ್ಸ್, ಪ್ರಶಸ್ತಿಗಳು, ಆನರ್ಸ್, ಗೌರವಗಳು ಮತ್ತೆ ಪ್ರೈಸ್ಗಳು ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಅಂದ್ರೆ ನಾವು ಜಾಗತಿಕವಾಗಿ ಪ್ರಶಸ್ತಿ ಕೊಡ್ತಾ ಹೋಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ನಮಗೆ ನೊಬೆಲ್ ಪ್ರಶಸ್ತಿಗಳಾಗಿರ್ಬೋದು ನೋಡಿ, ಇತ್ತೀಚೆಗೆಲ್ಲ ನಮಗೆಲ್ಲ ಗೊತ್ತಿರುವಂತೆ ಏನು ಕರ್ನಾಟಕ ರಾಜ್ಯಕ್ಕೆ ಅಂದ್ರೆ ಇಂಟರ್ನ್ಯಾಷನಲ್ ಅಲ್ವಾ, ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಸಿಕ್ಕಿದೆ ನಮ್ಮ ರಾಜ್ಯ ಕನ್ನಡಕ್ಕೆ. ಬೂಕರ್ ಪ್ರೈಸ್ ಯಾರಿಗೆ? ಬಾನು ಮುಸ್ತಾಕ್ ಅವರಿಗೆ. ಅವ್ರ ಕೃತಿ ಬಂದು
ಆರ್ಟ್ಸ್ ರ್ಯಾಂಪ್ ಅಂತ ಕರೀತಾರೆ. ಆ ಥರ ಯಾವ್ದಾರು ಅವಾರ್ಡ್ಸ್ಗಳು ಕೊಟ್ಟರೆ ಅದ್ರ ಬಗ್ಗೆ ನೋಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಅಂದರೆ ರಾಜ್ಯೋತ್ಸವ ಪ್ರಶಸ್ತಿಗಳಾಗಿರ್ಬೋದು, ಪದ್ಮಶ್ರೀ ಪ್ರಶಸ್ತಿ ಆಗಿರ್ಬೋದು, ಪದ್ಮಭೂಷಣ ಪ್ರಶಸ್ತಿ ಆಗಿರ್ಬೋದು, ಭಾರತ ರತ್ನ ಪ್ರಶಸ್ತಿ ಆಗಿರ್ಬೋದು, ಅದೇ ರೀತಿ ಅಬೆಲ್ ಪ್ರೈಸ್ ಆಗಿರ್ಬೋದು. ಈ ಥರ ಎಲ್ಲ ಪ್ರಶಸ್ತಿಗಳ ಬಗ್ಗೆ ಕೂಡ ನೀವು ಯಾರು ವರ್ಷದಲ್ಲಿ ಕೊಟ್ಟಿದ್ದಾರೆ, ಈ ವರ್ಷದಲ್ಲಿ ಯಾರು ಕೊಟ್ಟಿದ್ದಾರೆ ಅವ್ರ ಹೆಸರುಗಳನ್ನು ಕೊಟ್ಟು ಕೂಡ ಒಂದು ಕಡೆ ನೋಟ್ ಮಾಡ್ಕೊಳ್ಳೋಕ್ಕೂ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಇಂಡಿಯನ್ ಕಲ್ಚರ್, ಭಾರತದ ಒಂದು ಸಂಸ್ಕೃತಿ ಬಗ್ಗೆ, ಇಲ್ಲಿ ವಿಶೇಷವಾಗಿ ಅಲ್ಲಿನ ಜನರ ಮತ್ತು ಆ ಭೂಮಿಯ ಬಗ್ಗೆ, ಅದೇ ರೀತಿ ಅಲ್ಲಿರುವಂಥ ಹಬ್ಬಗಳ ಬಗ್ಗೆ. ಈಗ ಫಾರ್ ಎಕ್ಸಾಂಪಲ್ ಸಂಕ್ರಾಂತಿ ಆಗಿರ್ಬೋದು, ಯುಗಾದಿ ಆಗಿರ್ಬೋದು, ದಸರಾ ಆಗಿರ್ಬೋದು. ರೀಸೆಂಟ್ ಆಗಿ ದಸರಾ ನಮಗಿಂದ್ರೆ ಯಾವುದು ದೀಪಾವಳಿ ತುಂಬಾ ಇಂಪಾರ್ಟೆಂಟ್ ನ್ಯೂಸ್ ಅಲ್ಲಿ ಇದೆ. ಯಾಕಂದ್ರೆ ಏನ್ ಮಾಡಿದ್ರೆ ಇತ್ತೀಚೆಗೆ ಅದಕ್ಕೆ ವಿಶ್ವಸಂಸ್ಥೆಯಿಂದ ಇಂಟ್ಯಾಂಜಬಲ್ ಹೆರಿಟೇಜ್ ಒಂದು ಸ್ಟೇಟಸ್ ಕೊಟ್ಟಿದೆ ಅಲ್ವಾ. ಸೊ ಹಾಗಾಗಿ ಆ ಥರ ಫಿಸಿಕಲ್ ಜಿಯೋಗ್ರಫಿ ಅಂದ್ರೆ ಭೌಗೋಳಿಕ ಅಥವಾ ಭೌತಿಕ ಭೂಗೋಳಶಾಸ್ತ್ರ ಅಂತ ಕರೀತಾರೆ, ಅದ್ರ ಬಗ್ಗೆ. ಅದೇ ರೀತಿ ನಮ್ಮ ದೇಶದ ಜನಸಂಖ್ಯೆ ಬಗ್ಗೆ. ಜನಸಂಖ್ಯೆ ಅಂದ್ರೆ ನಮ್ಮ ದೇಶದಲ್ಲಿ ಯಾವ ಒಂದು ರಾಜ್ಯ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದೆ, ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಯಾವ ಜಿಲ್ಲೆ ಅತಿ ಜನಸಂಖ್ಯೆ ಹೊಂದಿದೆ, ಈ ತರ ಕ್ವಶನ್ಸ್ ಕೇಳ್ಬೋದು. ಅಥವಾ ನಮಗೆ ಚೈಲ್ಡ್ ಏನಂತ ಕರೀತಾರೆ ಸೆಕ್ಸ್ ರೇಷಿಯೋ ಬಗ್ಗೆ ಕೇಳ್ಬೋದು, ಈ ತರ ಮ್ಯಾಟರ್ನಲ್ ಮೊರ್ಟಾಲಿಟಿ ಬಗ್ಗೆ ಕೇಳ್ಬೋದು, ಈ ತರ. ಅದೇ ರೀತಿ ಲಿಟ್ರಸಿ, ಸಾಕ್ಷರತೆ ಅಂದ್ರೆ ನಮ್ಮ ದೇಶದಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಸಾಕ್ಷರತೆ ಪಡೆದಂತ ಒಂದು ರಾಜ್ಯ ಆಗಿದೆ, ಅತಿ ಕಡಿಮೆ ಯಾವುದು, ಹೌದಾ. ಸೊ ಮತ್ತೆ ಈ ತರ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಅದೇ ರೀತಿ ನ್ಯಾಚುರಲ್ ರೀಸನ್ಸ್, ನೈಸರ್ಗಿಕ ಅಥವಾ ಸ್ವಾಭಾವಿಕ ಪ್ರಾದೇಶಿಕ ಕರಿತೀವಿ. ಅದರಲ್ಲಿ ಬಂದಾಗ ನ್ಯಾಚುರಲ್ ರಿಸೋರ್ಸಸ್, ಸ್ವಾಭಾವಿಕ ಸಂಪನ್ಮೂಲಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಅದೇ ರೀತಿ ಫುಡ್ ಕ್ರಾಪ್ಸ್ ನೋಡಿ, ನಮಗೆ ಫುಡ್ ಕ್ರಾಪ್ಸ್ ಬಂದಾಗ ಮುಂಗಾರ ಬೆಳೆ, ಹಿಂಗಾರ ಬೆಳೆ ಅಥವಾ ಜೈದ್ ಕ್ರಾಪ್ಸ್ ಅಂತ ಕರಿತಾ ಹೋಗ್ತಾರೆ, ಆ ಥರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಮತ್ತೆ ನಾನ್ ಫುಡ್ ಕ್ರಾಪ್ಸ್ ಬಗ್ಗೆ, ಆರೇತರ ಬೆಳೆಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಅದೇ ರೀತಿ ಮೇಜರ್ ಇಂಡಸ್ಟ್ರೀಸ್ ಅಂದ್ರೆ ಪ್ರಮುಖ ಕೈಗಾರಿಕೆಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಆಮೇಲೆ ಪ್ರಾಜೆಕ್ಟ್ಸ್, ಯೋಜನೆಗಳ ಬಗ್ಗೆ, ಪಬ್ಲಿಕ್ ಅಂಡರ್ಟೇಕಿಂಗ್ಸ್ಗಳ ಬಗ್ಗೆ. ಅದೇ ರೀತಿ ಇಂಡಿಯನ್ ಆರ್ಟ್, ಭಾರತ ಕಲೆ ಬಗ್ಗೆ ಅಲ್ವಾ. ಸೊ ನಮ್ಮಲ್ಲಿ ಬಂದಾಗ ನೋಡಿ ಅದು ಬೇರೆ ಬೇರೆ ಕಲೆ ಬರ್ತಾವಲ್ವಾ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ನಮಗೆ ಟೆಂಪಲ್ ಬಂದಾಗ ನಾಗರ ಶೈಲಿ, ವೇಷರ ಶೈಲಿ ಅಂತ ಕರಿತೀವಿ, ದ್ರಾವಿಡ ಶೈಲಿ ಅಂತ ಕರೀತಾರೆ, ಅದ್ರ ಬಗ್ಗೆ ಕೇಳ್ತಾ ಇರ್ಬೋದು. ಅದೇ ರೀತಿ ಆರ್ಟಿಸ್ಟ್ ಆಫ್ ದಿ ರೆಕಾಗ್ನೈಸೇಷನ್ ಅಂದ್ರೆ ಯಾವ್ದಾದ್ರು ಕಲಾವಿದರಿಗೆ ಗುರುತಿಸಿದ್ರೆ ಅವ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಅದೇ ರೀತಿ ಕ್ಲಾಸಿಕಲ್ ಅವಾರ್ಡ್ಸ್ ಫಾರ್ ದಿ ವೇರಿಯಸ್ ಅಚೀವ್ಮೆಂಟ್ಸ್ ಅಂತ ಕರೀತಾರೆ, ಹೌದಾ, ಒಂದು ಶಾಸ್ತ್ರೀಯ ಪ್ರಶಸ್ತಿಗಳು ಅಂತ ಕರಿತೀವಿ, ಅದ್ರ ಬಗ್ಗೆ ಅದೇ ರೀತಿ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್, ವೆರಿ ಇಂಪಾರ್ಟೆಂಟ್ ನೋಡಿ. ಇದು ನಮಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಕರೀತಾರೆ, 2020 ಬಂದಿದೆ. ಇದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಇದರ ಅಧ್ಯಕ್ಷರಾಗಿದ್ರು, ಹೌದಾ. ಇಲ್ಲಿ ಏನ್ ಚೇಂಜಸ್ ಮಾಡಿದ್ರು, ಹೌದಾ, 5+3+3+4 ಅಲ್ವಾ, 5+3+3+4 ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ಏನ್ ಮಾಡಿದ್ದಾರೆ, ಆಕ್ಚುಲಿ SEP ಅಂತಂದರೆ ಸ್ಕೂಲ್ ಎಜುಕೇಶನ್ ಪಾಲಿಸಿ ಅಥವಾ ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತಂದ್ರೆ ಅದರ ಅಧ್ಯಕ್ಷರು ಬಂದು ಸುಖದೇವ್ ತೋರಟ್ ಅಂತ. ಇದ್ರ ಬಗ್ಗೆ ಎಲ್ಲ ಕ್ವಶನ್ ಕೇಳ್ತಾ ಹೋಗ್ತಾರೆ. ಅದೇ ರೀತಿ ನಮಗೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಮೂಲಭೂತ ಹಕ್ಕುಗಳಾಗಿರ್ಬೋದು, ಪ್ರಸ್ತಾವನೆ ಆಗಿರ್ಬೋದು, ಮೂಲಭೂತ ಕರ್ತವ್ಯಗಳಾಗಿರ್ಬೋದು, ರಾಷ್ಟ್ರಪತಿಗಳ ಬಗ್ಗೆ, ಪಾರ್ಲಿಮೆಂಟ್ ಬಗ್ಗೆ, ಈ ತರ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಅದೇ ರೀತಿ ಮೇಜರ್ ಐಟಮ್ಸ್ ಬಂದಿದ್ರಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು, ಅದೇ ರೀತಿ ಕ್ಯಾಬಿನೆಟ್ಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಜೊತೆಗೆ ಇಂಡಿಯನ್ ಲೀಡರ್ಸ್ ಆಫ್ ದಿ ಇಂಟರ್ನ್ಯಾಷನಲ್ ಅಂಡ್ ನ್ಯಾಷನಲ್ ರೆಕಗ್ನಿಷನ್ ಕರೀತಾರೆ, ಅಂದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಿಂಚಿರುವಂತಹ ಒಂದು ಭಾರತೀಯ ನಾಯಕರ ಬಗ್ಗೆ ಕೇಳೋದು ಕೂಡ ಹೇಳ್ತಾ ಹೋಗ್ತಾರೆ. ಸೊ ಅದೇ ರೀತಿ ನೆಕ್ಸ್ಟ್ ಕರೆಂಟ್ ಇಂಟರ್ನ್ಯಾಷನಲ್ ಇವೆಂಟ್ಸ್ ಅಫೇರ್ಸ್ ಅಂತ ಕರೀತಾರೆ, ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಚಲಿತ ಘಟನೆಗಳು ಕೂಡ ಇಲ್ಲಿ ಕೇಳಕ್ಕೆ ಅವಕಾಶ ಇರುವಂತದ್ದಾಗಿದೆ. ಅದ್ರ ವಿಶೇಷವಾಗಿ ಇಂಡಿಯಾಸ್ ಫಾರಿನ್ ರಿಲೇಷನ್ಸ್ ಅಂತ ಕರಿತಾರೆ, ಅಂದ್ರೆ ಭಾರತೀಯ ಒಂದು ವಿದೇಶಿ ಸಂಬಂಧಗಳ ಬಗ್ಗೆ ಸಂಬಂಧಪಟ್ಟಂತ ಒಂದು ಅಂತಾರಾಷ್ಟ್ರೀಯ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೇಳ್ಕೊಳ್ಳೋಕೆ ಸಿಲೆಬಸ್ ನಿಮಗೆ ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಅದು ಜನರಲ್ ನಾಲೆಜ್ ಅಲ್ಲಿ, ಓಕೆನಾ. ಎಸ್. ಅದೇ ರೀತಿ ನೆಕ್ಸ್ಟ್ ಕರೆಂಟ್ ನ್ಯಾಷನಲ್ ಅಫೇರ್ಸ್ ಅಂದ್ರೆ ರಾಷ್ಟ್ರೀಯ ಪ್ರಚಲಿತ ಘಟನೆಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಮೂವೀಸ್ ಆದರೆ ಈ ನೋಡಿ ಯಾವುದಾದ್ರೂ ನಮ್ಮ ಒಂದು ಈ ವರ್ಷದಲ್ಲಿ ಏನಾದರೂ ಕೂಡ ಒಂದು ಮೂವಿಗಳಿಗೆ ಆಸ್ಕರ್ ಪ್ರಶಸ್ತಿ ಬಂದಂಥ ಮೂವಿಗಳು. ಫಾರ್ ಎಕ್ಸಾಂಪಲ್ ಅಂದ್ರೆ ನಮಗೆ ನೋಡಿ ರೀಸೆಂಟ್ ಏನಂದ್ರೆ ಅನೋರಾ ಮೂವಿಗೆ ಏನಂದ್ರೆ ಆಸ್ಕರ್ ಪ್ರಶಸ್ತಿ ಸಿಕ್ಕಿದಲ್ವಾ, ಆ ತರ. ಅದೇ ರೀತಿ RRR ನ ಒಂದು ಸಾಂಗ್ಗೆ ಪ್ರಶಸ್ತಿ ಸಿಕ್ಕಿದೆ. ಅದೇ ರೀತಿ ಕಾಂತಾರ ಆಗಿರ್ಬೋದು, KGF, ಈ ತರ ಪ್ರಶಸ್ತಿಗಳಿಂದ ಕೂಡ ರಾಷ್ಟ್ರೀಯ ಪ್ರಶಸ್ತಿ ಪಡೆದಂಥ ಮೂವಿಗಳ ಬಗ್ಗೆ ಕೂಡ ಕೇಳ್ತಾ ಹೋಗ್ತಾರೆ, ಓಕೆನಾ. ಅದೇ ರೀತಿ ಕರೆನ್ಸಿ ಅಂಡ್ ಕ್ಯಾಪಿಟಲ್ಸ್ ಆಫ್ ದಿ ಕಂಟ್ರಿ ನೋಡಿ, ಅಂದ್ರೆ ಇಲ್ಲಿ ನಾಣ್ಯಗಳು ಮತ್ತು ಅವುಗಳ ಒಂದು ರಾಜ್ಯದ ಬಗ್ಗೆ ಕೇಳ್ತಾ ಹೋಗ್ತಾರೆ. ನೋಡಿ ರೀಸೆಂಟ್ ಆಗಿ ನಮಗೆಲ್ಲ ನಿಂತಿರುವಂತೆ ರಷ್ಯಾ ನ್ಯೂಸ್ ಅಲ್ಲಿ ಇದೆ ಅಲ್ವಾ, ರಷ್ಯಾ ದೇಶ ನ್ಯೂಸ್ ಅಲ್ಲಿ ಇದೆ. ಆಮೇಲೆ ಇರಾನ್ ದೇಶ ನ್ಯೂಸ್ ಅಲ್ಲಿ ಇದೆ. ಆಮೇಲೆ ಜರ್ಮನಿ ನ್ಯೂಸ್ ಅಲ್ಲಿ ಇದೆ, ಇಸ್ರೇಲ್ ನ್ಯೂಸ್ ಅಲ್ಲಿ ಇದೆ, ನೇಪಾಳ ನ್ಯೂಸ್ ಅಲ್ಲಿ ಇದೆ. ಇದರ ಒಂದು ಆ ದೇಶಗಳ ಒಂದು ನಾಣ್ಯಗಳು ಕೇಳಬಹುದು, ಕರೆನ್ಸಿ ಕೇಳ್ಬೋದು, ಅಥವಾ ಆ ದೇಶಗಳ ಒಂದು ಕ್ಯಾಪಿಟಲ್ ಕೇಳ್ಬೋದು, ಅಥವಾ ಆ ದೇಶಗಳ ಪ್ರಧಾನಮಂತ್ರಿಗಳ ಅಥವಾ ರಾಷ್ಟ್ರಪತಿ ಬಗ್ಗೆ ಕೇಳ್ಬೋದು. ಇದರ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಇಂಪಾರ್ಟೆಂಟ್ ಡೇಸ್ ಅಂಡ್ ಸ್ಲೋಗನ್ಸ್, ವೆರಿ ಇಂಪಾರ್ಟೆಂಟ್ ಇದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಏನ್ ಮಾಡ್ತೀವಿ ನಾವು, ಪ್ರತಿ ವರ್ಷ ಜೂನ್ 5 ಏನ್ ಮಾಡ್ತೀವಿ, ರಾಷ್ಟ್ರೀಯ ಅಥವಾ ವಿಶ್ವ ಪರಿಸರ ದಿನ ಅಂತ ಆಚರಿಸ್ತೀವಿ. ಹಾಗಾದ್ರೆ 2025 ಅಥವಾ 26 ಪರಿಸರ ದಿನದ ಘೋಷವಾಕ್ಯವೇನು, ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನದ ಧ್ಯೇಯವಾಕ್ಯವೇನು, ಈ ತರ ಎಲ್ಲ ಕೇಳ್ತಾ ಹೋಗ್ತಾರೆ, ಓಕೆನಾ. ಅದೇ ರೀತಿ ಫೆಸ್ಟಿವಲ್ಸ್, ಹಬ್ಬಗಳ ಬಗ್ಗೆ ಕೇಳ್ತಾರೆ.
ಅದೇ ರೀತಿ ಫೋಕ್ ಡ್ಯಾನ್ಸ್ ಅಂದರೆ ಜಾನಪದ ಒಂದು ನೃತ್ಯಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಹಾಗೆ ಟ್ರೈಬ್ಸ್ ಬುಡಕಟ್ಟು ಜನಾಂಗಗಳು, ಈಗ ಫಾರ್ ಎಕ್ಸಾಂಪಲ್ ಅಂದರೆ ನಮ್ಮ ರಾಜ್ಯದಲ್ಲಿ ಬಂದಾಗ ಜೇನು ಕುರುಬ, ಕಾಡು ಕುರುಬ, ಸಿದ್ದಿ ಕುರುಬ, ಕೊರಗಾಜ್ ಅಂತ ಬರ್ತಾರೆ, ಹೌದಾ, ಗೊಂಡಾಜ್ ಅಂತ ಬರ್ತಾರೆ. ಈ ಥರ ಟ್ರೈಬ್ಸ್ ಬಗ್ಗೆ ಕೂಡ ಕೇಳ್ತಾ ಹೋಗ್ತಾರೆ. ಅದೇ ರೀತಿ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಂದರೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಮತ್ತು ಅವುಗಳ ಒಂದು ಕೇಂದ್ರ ಕಚೇರಿ ಬಗ್ಗೆ ಕೇಳ್ತಾ ಹೋಗ್ತಾರೆ. ಓಕೆನಾ, ಗೊತ್ತಿರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಅಂದರೆ ನಮಗೆ UNSC ಅಂತ ಕರಿತೀವಿ, ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಆಗಿರ್ಬೋದು, ಇದರ ಕೇಂದ್ರ ಕಚೇರಿ ಇದ್ದಾರೆ. ಇದರಲ್ಲಿ ಎಷ್ಟು ಜನ ಶಾಶ್ವತ ದೇಶಗಳು ಮೆಂಬರ್ಸ್ ಆಗಿದೆಲ್ಲ ಕೂಡ ಕೇಳ್ತಾ ಹೋಗ್ತಾರೆ. ಅದೇ ರೀತಿ ಇನೋವೇಷನ್ಸ್ ಇನ್ ಎಜುಕೇಷನ್ ಇಂಡಿಯಾ ಅಂತ ಕರೀತಾರೆ. ಅಂದರೆ ಭಾರತೀಯ ಒಂದು ಶಿಕ್ಷಣದಲ್ಲಿರುವಂಥ ಒಂದು ಇನಿಷಿಯೇಟಿವ್ಸ್, ಏನಾದರೂ ಒಂದು ಹೊಸ ಇದನ್ನು ತಗೊಂಡ್ರೆ, ಯೋಜನೆಗಳನ್ನ ತಗೊಂಡ್ರೆ ಅದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಓಕೆನಾ. ಅದೇ ರೀತಿ ಮೋನುಮೆಂಟ್ಸ್ ಆ್ಯಂಡ್ ನ್ಯಾಷನಲ್ ಫಾರೆಸ್ಟ್ ಅಂತ ಕರಿತೀವಿ, ಅಂದರೆ ಸ್ಮಾರಕಗಳು ಮತ್ತು ಭಾರತದ ಒಂದು ಅರಣ್ಯದ ಬಗ್ಗೆ ಕೇಳ್ತಾ ಹೋಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಬಂಡಿ ಹೌದಾ, ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಆಗಿರ್ಬೋದು, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಆಗಿರ್ಬೋದು, ಈ ಥರ ಎಲ್ಲ ಕೇಳ್ತಾ ಹೋಗ್ತಾರೆ. ಓಕೆನಾ. ಅದೇ ರೀತಿ ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸಸ್ ಆ್ಯಂಡ್ ಪೀಕ್ಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಅಂದರೆ ನಮ್ಮ ಭಾರತದ ಒಂದು ಪ್ರಮುಖ ಪ್ರವಾಸಿ ತಾಣಗಳು, ಹಂಪಿ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಹೌದಾ. ಅದೇ ರೀತಿ ಮೈಸೂರು ಆಗಿರ್ಬೋದು, ಈ ಥರ. ಮತ್ತು ಅಥವಾ ಆಗ್ರಾದ ತಾಜ್ಮಹಲ್ ಆಗಿರ್ಬೋದು, ಡೆಲ್ಲಿ ಕುತುಬ್ ಮಿನಾರ್ ಆಗಿರ್ಬೋದು, ಈ ಥರ. ಅದೇ ರೀತಿ ಪೀಕ್ಸ್ ಬಂದಾಗ ನಮಗೆ ಭಾರತ ಅತ್ಯಂತ ಎತ್ತರದ ಪರ್ವತ ಯಾವುದು, ಅದೇ ರೀತಿ ಬೇರೆ ಬೇರೆ ಸ್ಟೇಟಲ್ಲಿ ಕೇಳ್ತಾ ಹೋಗ್ತಾರೆ. ಜೊತೆಗೆ ಇಂಡಸ್ಟ್ರೀಸ್ ಆ್ಯಂಡ್ ಓರ್ಸ್ ಅಂತ ಕರೀತಾರೆ, ಕೈಗಾರಿಕೆಗಳು ಮತ್ತು ಅದರ ಅದಿರುಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಇಲ್ಲಿ ಕಬ್ಬಿಣದ ಅದಿರು ಯಾವುದು, ಇದ್ರ ಬಗ್ಗೆ. ಅದೇ ರೀತಿ 3 ವಿಂಗ್ಸ್ ಆಫ್ ದಿ ಆರ್ಮಿ, ಅಂದರೆ ನಮ್ಮ ಭಾರತದ ಒಂದು ಸೈನ್ಯದ 3 ವಿಂಗ್ಸ್ಗಳಿದೆಯಲ್ಲ, ಯಾವ್ದ್ಯಾವುದು, ನೇವಿ ಅಲ್ವಾ, ಭೂಸೇನೆ, ಇನ್ನೊಂದು ಭೂಸೇನೆ, ಮತ್ತೆ ಯಾವುದು ಇಂಡಿಯನ್ ನ್ಯಾವಿ, ನೌಕಾಸೇನೆ, ಹೌದಾ, ಭೂಸೇನೆ, ನೌಕಾಸೇನೆ, ಮತ್ತೆ ಇನ್ನೊಂದು ಯಾವುದು, ನೌಕಾಸೇನೆ, ವಾಯುಸೇನೆ. ಅದರ ಪ್ರಸ್ತುತ ಮುಖ್ಯಸ್ಥರು ಅಂತ ಕೇಳ್ತಾ ಹೋಗ್ತಾರೆ, ಅವ್ರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಕೇಳ್ತಾ ಹೋಗ್ತಾರೆ. ಈ ಥರ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಅದೇ ರೀತಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಲ್ರೆಡಿ ನೋಡಿ ನಾವು. ಜೊತೆಗೆ ಹೈವೇಸ್, ಭಾರತದ ಅತಿ ಉದ್ದದ ಒಂದು ನ್ಯಾಷನಲ್ ಹೈವೇ ಯಾವುದು ಅಂತ ಕೇಳ್ತಾರೆ. ರೈಲ್ವೇಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ನೋಡಿ, ಒಂದೇ ಭಾರತ ಅಂತ ರೈಲ್ವೆ ಬಂದಿದೆ, ಹೌದಾ. ರೈಲ್ವೆಗಳ ಪ್ರೊಟೆಕ್ಷನ್ ಮಾಡ್ಕೊಳ್ಳೋಕೆ ಒಂದು ಸಿಸ್ಟಮ್ ತಂದಿರೋದನ್ನ ಕವಚ ಅಂತ ಕರಿತೀವಿ ನಾವು, ಕವಚ ಅಂತ. ಇದ್ರ ಬಗ್ಗೆ ಈ ಥರ ಕ್ವಶನ್ಸ್ ಕೇಳ್ಬೋದು. ಅದೇ ರೀತಿ ರೀಸೆಂಟ್ ಒಂದು ಕ್ವಶನ್ಸ್ ಕೇಳಿರೋದಾ, ಮೈ ಸಾಹೇಲಿ ಅಂತ ನೋಡಿ, ಅಂದರೆ ವಿಶೇಷವಾಗಿ ಮಹಿಳೆಯಲ್ಲಿ ಪ್ರಯಾಣಿಸ್ತಿರುವಂಥ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಒಂದು ಪ್ರೊಟೆಕ್ಷನ್ ಆಗಿರುವಂಥ ಇನಿಷಿಯೇಟಿವ್ ನಾವು ಮೈ ಸಾಹೇಲಿ ಅಂತ ಕರೀತಾರೆ, ಆ ಥರ. ಅದೇ ರೀತಿ ಏರ್ಪೋರ್ಟ್ ನೇಮಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಆಮೇಲೆ ಅಬ್ರಿವೇಷನ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಅಂದರೆ WWW ಅಂತ, ವರ್ಲ್ಡ್ ವೈಡ್ ವೆಬ್ ಅಲ್ವಾ, ಈ ಥರ ಕೇಳ್ತಾರೆ. ಅದೇ ರೀತಿ LAN, ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಕೇಳ್ತಾರೆ. ಈ ಥರ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಸೊ ಜೊತೆಗೆ ಸೈನ್ಸ್ ಆ್ಯಂಡ್ ಇಟ್ ಬ್ರಾಂಚಸ್ ಅಂತ, ವಿಜ್ಞಾನ ಮತ್ತು ಅದರ ಬ್ರಾಂಚ್ಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ವಿಜ್ಞಾನ ಬಂದಾಗ ನಮಗೆ ಬಯಾಲಜಿ ಬರುತ್ತೆ, ಬಾಟನಿ ಬರುತ್ತೆ, ಜುವಾಲಜಿ ಬರುತ್ತೆ, ಕೆಮಿಸ್ಟ್ರಿ ಬರುತ್ತೆ, ಫಿಸಿಕ್ಸ್ ಬರುತ್ತೆ, ಇದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಓಕೆ. ಸೊ ಇವೆಲ್ಲ ಕೂಡ ಏನಂತಂದ್ರೆ ನಮಗೆ ಜನರಲ್ ನಾಲೆಜ್ ಸಂಬಂಧಪಟ್ಟ ಒಂದು ಸಿಲೆಬಸ್ ಮೆನ್ಷನ್ ಮಾಡಿರುವಂಥ ಪಾಯಿಂಟ್ಸ್ಗಳಾಗಿದೆ. ನೆಕ್ಸ್ಟ್ ಬರುವಂಥದ್ದು ವೆರಿ ಇಂಪಾರ್ಟೆಂಟ್, ಮೆಂಟಲ್ ಎಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯ. ನೋಡಿ, ಇದು ಆ್ಯಕ್ಚುಲಿ ಇಟ್ಸ್ ಅ ಪಾರ್ಟ್ ಆಫ್ ದಿ ಮಾನಸಿಕ ಸಾಮರ್ಥ್ಯ ಅಂತ ಕರಿತೀವಿ. ಇಟ್ಸ್ ಅ ಪಾರ್ಟ್ ಆಫ್ ದಿ GK ಬರುವಂಥ ಒಂದು ಪಾರ್ಟ್ ಆಗಿದೆ. ಓಕೆ. ಇದರಲ್ಲಿ ನಿಮಗೆ ಟಾಪಿಕ್ಸ್ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅದು ವಿಶೇಷವಾಗಿ ಮೆಂಟಲ್ ಎಬಿಲಿಟಿ ಆ್ಯಂಡ್ ಆಪ್ಟಿಟ್ಯೂಡ್ ಅಂತ ಕರೀತಾರೆ. ಇದರಲ್ಲಿ ಫಸ್ಟು ಟಾಪಿಕ್ಸ್ ಬಂದರೆ ಸಿರೀಸ್ ಕಂಪ್ಲೀಷನ್ ಅಂತ ಕರೀತಾರೆ, ಅಂದರೆ ಸರಣಿಗಳ ಪೂರ್ತಿಗೊಳಿಸುವಿಕೆ ಅಂತ ಕರಿತೀವಿ. ಸರಣಿಗಳ ಪೂರ್ತಿಗೊಳಿಸುವಿಕೆ ಅಂದರೆ ನಿಮಗೆ ಒಂದು ಸರಣಿ ಕೊಟ್ಟಿರ್ತಾರೆ, ಅದರಲ್ಲಿ ಕೆಲವೊಂದು ಮಿಸ್ಸಿಂಗ್ ಅಥವಾ ಡ್ಯಾಶ್ ಕೊಟ್ಟಿರ್ತಾರೆ, ಅದನ್ನು ನೀವು ಫಿಲಪ್ ಮಾಡಬೇಕು. ಅದರಲ್ಲಿ ಬಂದಾಗ ನಂಬರ್ ಸಿರೀಸು, ಕಂಪ್ಲೀಟಿಂಗ್ ದ ಗಿವನ್ ಸಿರೀಸ್ ಅಂತ ಕೊಟ್ಟಿದ್ದಾರೆ, ಹೌದಾ. ಐಡೆಂಟಿಫೈಯಿಂಗ್ ದ ರಾಂಗ್ ನಂಬರ್, ಈ ಥರ ಅಲ್ಫಾಬೆಟ್ ಸಿರೀಸು, ಲೆಟರ್ ಸಿರೀಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಇದು ನಿಮಗೆಲ್ಲ ಮೆಂಟಲ್ ಎಬಿಲಿಟಿ ನಾವು ಕ್ಲಾಸಲ್ಲಿ ಹೇಳ್ಕೊಡ್ತಾ ಹೋಗ್ತೀವಿ. ಜೊತೆಗೆ ನೆಕ್ಸ್ಟ್ ಬಂದಾಗ ಕೋಡಿಂಗ್ ಡಿಕೋಡಿಂಗ್ ಅಂತ ಬರುತ್ತೆ. ಕೋಡಿಂಗ್ ಡಿಕೋಡಿಂಗಲ್ಲಿ ಬಂದಾಗ ವಿಶೇಷವಾಗಿ ಲೆಟರ್ ಕೋಡಿಂಗ್ ಮತ್ತು ನಂಬರ್ ಕೋಡಿಂಗ್ ಕೇಳ್ತಾರೆ. ಅದೇ ರೀತಿ ಸಬ್ಸ್ಟಿಟ್ಯೂಷನ್ಸು, ಆಮೇಲೆ ಮಿಕ್ಸ್ಡ್ ಲೆಟರ್ ಕೋಡಿಂಗು, ಮಿಕ್ಸ್ಡ್ ನಂಬರ್ ಕೋಡಿಂಗ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಇನ್ನು ಮೂರನೇ ಟಾಪಿಕ್ ಬಂದಾಗ ಬ್ಲಡ್ ರಿಲೇಷನ್ಸ್ ಅಥವಾ ರಕ್ತ ಸಂಬಂಧಗಳು ಬಗ್ಗೆ ಇಲ್ಲಿ ನಿಮಗೆ ಕೇಳ್ತಾ ಹೋಗ್ತಾರೆ. ಓಕೆ. ಸೊ ರಿಲೇಷನ್ ಪಜಲ್ ಬಗ್ಗೆ ಕೇಳ್ತಾರೆ, ಆಮೇಲೆ ಕೋಡಿ ರಿಲೇಷನ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಆಮೇಲೆ ನೆಕ್ಸ್ಟ್ 4th ಟಾಪಿಕ್ ಬಂದು ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ಅಂತ ಕರೀತಾರೆ, ಅಂದರೆ ದಿಕ್ಕು ಕಂಡುಹಿಡಿಯುವಂಥ ಒಂದು ನಾವು ಟೆಸ್ಟ್ಗಳನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ಅದರಲ್ಲಿ ವಿಶೇಷವಾಗಿ ಸಿಚುವೇಶನ್ಸ್ ಆ್ಯಂಗಲ್, ಹೌದಾ. ಇಲ್ಲಿ ನಾವು ಏನು ಮಾಡ್ತೀವಿ, ಪೈಥಾಗೋರಸ್ ಥಿಯರಮ್ ಯೂಸ್ ಮಾಡ್ಕೊಂಡು ಏನಾದ್ರೆ ನಾವು ಆ್ಯಂಗಲ್ಸ್ಗಳ ಒಂದು ಕಂಡುಹಿಡ್ತಾ ಹೋಗ್ತೀವಿ. ಅದೇ ರೀತಿ ಸಿಚುವೇಶನ್ ಆನ್ ದಿ ಪೈಥಾಗೋರಸ್ ಥಿಯರಮ್ ಆಗಿರ್ಬೋದು, ಆಮೇಲೆ ರ್ಯಾಂಕಿಂಗ್ ಇನ್ ರೋ ಕಾಲಮ್ ಬಗ್ಗೆ ಕೇಳ್ತಾ ಹೋಗ್ತಾರೆ, ಲಾಜಿಕಲ್ ವೆನ್ ಡಯಾಗ್ರಾಮ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಸೊ ಓಕೆ, ಈ ಥರ. ನೆಕ್ಸ್ಟು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಬಗ್ಗೆ, ಹೌದಾ. ನಿಮಗೆಲ್ಲ ಗೊತ್ತಿರುತ್ತೆ, ಬೋರ್ಡ್ ಮಾಸ್, ಬ್ರಾಕೆಟ್ ಆಫ್
ಡಿನಾಮಿನೇಟರ್, ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಸ್ಟ್ರಾಕ್ಷನ್ ಬಗ್ಗೆ ಅಂತ ಬೋರ್ಡ್ ಮಾಸ್ ಮುಖಾಂತರ ಮ್ಯಾಥಮೆಟಿಕಲ್ ಆಪರೇಷನ್ ಸಾಲ್ವ್ ಮಾಡೋದು ಕೂಡ ನಮಗೆ ಇಲ್ಲಿ ಕೊಟ್ಟಿರುವಂತದ್ದಾಗಿದೆ. ಅದೇ ರೀತಿ ಪ್ರಾಬ್ಲಮ್ ಸಾಲ್ವಿಂಗ್ ಬೈ ದಿ ಸಬ್ಸ್ಟಿಟ್ಯೂಷನ್, ಇಂಟರ್ಚೇಂಜ್ ಆಫ್ ದಿ ಸೈನ್ಸ್, ನಂಬರ್ಸ್, ಐಡೆಂಟಿಫೈ ದ ಕರೆಕ್ಟ್ ಒನ್, ಅರ್ಥಮೆಟಿಕಲ್ ರೀಸನಿಂಗ್ ಕೇಳ್ತಾರೆ, ಏಜ್ ಬಗ್ಗೆ ಕೇಳ್ತಾರೆ, ವಯಸ್ಸಿಗೆ ಸಂಬಂಧಪಟ್ಟ ಪ್ರಶ್ನೆ ಕೇಳ್ತಾರೆ, ಆಮೇಲೆ ವೈನ್ ಡಯಾಗ್ರಾಮ್ಸ್, ರೇಷಿಯೋ ಪ್ರಪೋರ್ಷನ್ ಬಗ್ಗೆ, ಆಮೇಲೆ ಪರ್ಮುಟೇಷನ್ ಕಾಂಬಿನೇಷನ್ಸ್ ಬಗ್ಗೆ ಮತ್ತೆ ಕ್ಯಾಲೆಂಡರ್ ಬಗ್ಗೆ ಕೂಡ ಕ್ವಶನ್ಸ್ ಅನ್ನ ಕೇಳಕ್ಕೆ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ಎಸ್. ಇನ್ನು ಲಾಸ್ಟ್ ಅಲ್ಲಿ ಬಂದಾಗ ಏನಂದ್ರೆ ನೋಡಿ ನಮಗೆ ಏನು ಸ್ಪೆಷಲ್ ವಿಜುವಲೈಸೇಷನ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಅದು ವಿಶೇಷವಾಗಿ ಡೈಸಸ್ ಗೊತ್ತಲ್ಲ ನಿಮಗೆ, ದಾಳ ಅಂತ ಕರಿತೀವಿ ನಾವು. ಸೊ ದಾಳ ನಿಮಗೆಲ್ಲ ಗೊತ್ತಿರ್ತಲ್ಲ, ಇದು ದಾಳ ಅಂತ ಕರಿತಾರೆ, ಡೈಸ್ ಅಂತ ಕರೀತಾರೆ. ದಿಸ್ ಈಸ್ ಡೈಸ್. ಇದಕ್ಕೇನಂದ್ರೆ 6 ಫೇಸ್ ಇರುತ್ತಲ್ವಾ, ಸೊ ಹಾಗಾಗಿ ಅದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಆಮೇಲೆ ಪೇಪರ್ ಫೋಲ್ಡಿಂಗ್ ಬಗ್ಗೆ, ಪೇಪರ್ ಕಟಿಂಗ್ ಬಗ್ಗೆ ಕೇಳ್ತಾರೆ. ಆಮೇಲೆ ಐಡೆಂಟಿಫೈ ದಿ ನಂಬರ್ ಆಫ್ ದಿ ಜಿಯೋಮೆಟ್ರಿಕಲ್ ಫಿಗರ್ಸ್ ಬಗ್ಗೆ, ಒಂದು ಜಿಯೋಮೆಟ್ರಿಕಲ್ ಫಿಗರ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಎಷ್ಟು ತ್ರಿಭುಜಗಳಿದೆ ಆ ಥರ ಟ್ರಯಾಂಗಲ್ಸ್ ಕೊಡ್ತಾರೆ, ಸ್ಕ್ವೈರ್ಸ್ ಕೊಟ್ಟಿರ್ತಾರೆ, ಸೊ ಆಮೇಲೆ ರೆಕ್ಟಾಂಗಲ್ಸ್ ಕೊಟ್ಟಿರ್ತಾರೆ, ಎನಾಲಜಿ, ನಂಬರ್ ವರ್ಡ್ಸ್ ಮತ್ತೆ ಕೋಡ್ ಬಗ್ಗೆ ಕೊಡ್ತಾ ಹೋಗ್ತಾರೆ. ಸೊ ಜೊತೆಗೆ ಫೈನಲ್ ಆಗಿ ಇನ್ಸರ್ಟಿಂಗ್ ದ ಮಿಸ್ಸಿಂಗ್ ಕ್ಯಾರೆಕ್ಟರ್ ಬಗ್ಗೆ ಇಲ್ಲಿ ನಿಮಗೆ ಕೊಡ್ತಾ ಹೋಗ್ತಾರೆ. ಸೊ ಇದು ಏನಂದ್ರೆ ಮೆಂಟಾಲಿಟಿಗೆ ಸಂಬಂಧಪಟ್ಟಂತ ಒಂದು ಸಿಲೆಬಸ್ ಆಗಿದೆ. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ನಿಮಗೆ ಸೈಕಾಲಜಿ ಅಂತ ಕರೀತಾರೆ, ಹೌದಾ? ಇದು ನಿಮಗೆ ಟೋಟಲ್ ಆಗಿ 50 ಮಾರ್ಕ್ಸ್ ಇರುತ್ತೆ. ಇಲ್ಲಿ ವಿಶೇಷವಾಗಿ 3 ಪಾಯಿಂಟ್ಸ್ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಒಂದು ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಎಜುಕೇಶನಲ್ ಸೈಕಾಲಜಿ, ಎರಡನೇ ಪಾಯಿಂಟು ಮಗುವಿನ ಅಭಿವೃದ್ಧಿ ಅಂದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಅಂತಿದೆ, ಮೂರನೇದು ಬೋಧನಾ ಶಾಸ್ತ್ರ ಅಥವಾ ಪೆಡಗಾಗಿ ಅಂತ ಕರೀತಾರೆ. ಓಕೆ, ಇಲ್ಲಿ ನಿಮಗೆ ಶೈಕ್ಷಣಿಕ ಮನೋವಿಜ್ಞಾನ ಬಂದಾಗ ಅದರ ಒಂದು ವಿಕಾಸದ ಬಗ್ಗೆ ಕೇಳ್ತಾ ಹೋಗ್ತಾರೆ, ಅದರ ಅರ್ಥದ ಬಗ್ಗೆ, ಅದರ ಒಂದು ಸ್ವರೂಪದ ಬಗ್ಗೆ, ಅದರ ಅಗತ್ಯ ಬಗ್ಗೆ ಕೊಡ್ತಾ ಹೋಗ್ತಾರೆ. ಜೊತೆಗೆ ವಿಧಾನಗಳು ಬರ್ತಾವಲ್ವಾ, ವೀಕ್ಷಣೆ, ವ್ಯಕ್ತಿ ಅಧ್ಯಯನ, ಕೇಸ್ ಸ್ಟಡಿ ಅಂತ ಕರಿತೀವಿ ನಾವು, ಅಥವಾ ಪ್ರಾಯೋಗಿಕ ಮತ್ತು ಆತ್ಮಾವಲೋಕನ ಬಗ್ಗೆ ಕೇಳ್ತಾ ಹೋಗ್ತಾರೆ. ಅದೇ ರೀತಿ ಈ ಒಂದು ಸೈಕಾಲಜಿಯ ಬೆಳವಣಿಗೆ ಮತ್ತು ವಿಕಾಸ ಬಗ್ಗೆ ಕೇಳ್ತಾ ಹೋಗ್ತಾರೆ. ಡಿಫ್ರೆನ್ಸ್, ವೈಯಕ್ತಿಕ ಅಭಿವೃದ್ಧಿಯ ಅರ್ಥ, ತತ್ವಗಳು ಮತ್ತು ಅದರ ಆಯಾಮ ಬಗ್ಗೆ ಕೇಳ್ತಾ ಹೋಗ್ತಾರೆ. ಜೊತೆಗೆ ಬೆಳವಣಿಗೆ ಹಂತಗಳು ಬಂದಾಗ ದೈಹಿಕ ಬೆಳವಣಿಗೆ, ಬೌದ್ಧಿಕ ಬೆಳವಣಿಗೆ ಬಗ್ಗೆ, ಆಮೇಲೆ ಭಾಷೆ, ಸಾಮಾಜಿಕ ಮತ್ತು ಭಾವನಾತ್ಮಕ ಅಂಶಗಳ ಬಗ್ಗೆ ಕೂಡ ಇಲ್ಲಿ ನಮಗೆ ಸಿಲೆಬಸ್ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಶಸ್ಯಾವಸ್ಥೆಯಿಂದ ಹದಿಹರೆಯವರೆಗೆ ಏನಂತಂದ್ರೆ ಬೆಳವಣಿಗೆ ಯಾವ ರೀತಿ ಆಗುತ್ತೆ, ಅವರ ಒಂದು ಆ ಬೆಳವಣಿಗೆ ಇರುವಂತಹ ಪ್ರಯತ್ನಗಳ ಹಂತಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಜೊತೆಗೆ ಬಾಲ್ಯಾವಸ್ಥೆಯ ಒಂದು ಅರ್ಥ, ಅದರ ಗುಣಲಕ್ಷಣಗಳು, ಮಕ್ಕಳ ಬೆಳವಣಿಗೆಯಲ್ಲಿ ಬೌದ್ಧಿಕ ಮತ್ತು ಮಾನಸಿಕ, ಸಾಮಾಜಿಕ ಜೊತೆಗೆ ಸಂವೇಗಾತ್ಮಕ ಬೆಳವಣಿಗೆ ಬಗ್ಗೆ ಕೂಡ ಕೇಳ್ತಾ ಹೋಗ್ತಾರೆ. ಜೊತೆಗೆ ಮಗುವಿನ ಬೆಳವಣಿಗೆಯ ಹಾದಿಯಲ್ಲಿ ಸಂಸ್ಕೃತಿ ಮತ್ತು ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಕೂಡ, ಜೊತೆಗೆ ಮಗುವಿನ ಮೇಲೆ ವೈವಿಧ್ಯತೆ ಮತ್ತು ವಿವಿಧತೆಯ ಪ್ರಭಾವ, ಜೊತೆಗೆ ಬಾಲ್ಯಾವಸ್ಥೆಯ ಕೊನೆಯ ಹಂತದ ಬಗ್ಗೆ ಕೂಡ ನಮಗೆ ಇಲ್ಲಿ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಈ ಸಂಬಂಧಪಟ್ಟ ಪ್ರಶ್ನೆಗಳು ಕೂಡ ಕೇಳ್ತಾ ಹೋಗ್ತಾರೆ. ಸೊ ಅದೇ ರೀತಿ ನೆಕ್ಸ್ಟ್ ಹದಿಹರೆಯದವರ ಬಗ್ಗೆ ಅವರ ಒಂದು ಅರ್ಥ, ಅಡಲ್ಟ್ಸ್ ಅಂತ ಕರಿತೀವಿ ನಾವು, ಅದರ ಅವರ ಅಡಲ್ಟ್ಸ್ ಅಂದ್ರೆ ಏನು, ಅವರ ಲಕ್ಷಣಗಳು ಹೇಗಿರ್ತವೆ, ಅವರ ಒಂದು ಬೆಳವಣಿಗೆ ಆಯಾಮ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸೊ ಹಾಗೆ ಭೌತಿಕ, ಮಾನಸಿಕ ಮತ್ತು ಸಾಮಾಜಿಕ ನೈತಿಕ ಬೆಳವಣಿಗೆ ವಿನ್ಯಾಸ ಬಗ್ಗೆ ಕೇಳ್ತಾ ಹೋಗ್ತಾರೆ. ಜೊತೆಗೆ ಹದಿಹರೆಯದವರ ಮೇಲೆ ನಗರೀಕರಣದ ಪ್ರಭಾವ, ಅರ್ಬನೈಸೇಷನ್ ಯಾವ ರೀತಿ ಅವ್ರ ಮೇಲೆ ಎಫೆಕ್ಟ್ ಬೀರುತ್ತೆ, ಅದೇ ರೀತಿ ಅವರ ಒಂದು ಎಕನಾಮಿಕಲ್ ಚೇಂಜಸ್ ಆಗಿರ್ಬೋದು, ಆಮೇಲೆ ಮಾಧ್ಯಮದ ಪರಿಣಾಮ ಬಗ್ಗೆ ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಹದಿಹರೆಯದವರ ಸಮಸ್ಯೆಗಳು, ಪ್ರಾಬ್ಲಮ್ಸ್ ಆಫ್ ದಿ ಅಡಲ್ಟ್ಸ್ ಅಂತ ಕರಿತೀವಿ ನಾವು, ಅಂದ್ರೆ ಭಾವನಾತ್ಮಕ ಅಡಚಣೆ ಆಗಿರ್ಬೋದು, ಅಪಾಯದ ನಡವಳಿಕೆ ಆಗಿರ್ಬೋದು, ಮಾದಕ ದ್ರವ್ಯ ಅಂದ್ರೆ ಡ್ರಗ್ಸ್ ಅಡಿಕ್ಟ್ ಆಗಿರ್ಬೋದು, ಅವರ ನಿಂದನೆ ಮತ್ತು ಬೆದರಿಕೆ ಆಗಿರ್ಬೋದು, ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ, ಹಾಗೆ ಈ ಸಂಗತಿಗಳ ಬಗ್ಗೆ ಶಿಕ್ಷಕರು ಯಾವ ರೀತಿ ಅದನ್ನ ಕಂಟ್ರೋಲ್ ಮಾಡ್ಬೋದು ಅಥವಾ ನಿರ್ಣಯ ಮಾಡಬೇಕು ಕೂಡ ಕೇಳ್ತಾ ಹೋಗ್ತಾರೆ. ಅದೇ ರೀತಿ ಕಲಿಕೆ ಅಂದ್ರೆ ಏನು, ಅದರ ಕಲಿಕೆಯ ಲಕ್ಷಣಗಳು ಹೇಗಿರ್ಬೇಕು ಬಗ್ಗೆ ಕೇಳ್ತಾ ಹೋಗ್ತಾರೆ. ಜೊತೆಗೆ ಕಲಿಕೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವ್ಯಾವು, ಪಕ್ವತೆ, ಅಭಿಪ್ರೇರಣೆ, ಅವಧಾನ, ಇವುಗಳ ಬಗ್ಗೆ ಶೈಕ್ಷಣಿಕ ಪರಿಣಾಮಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಕಲಿಕಾ ಸಿದ್ಧಾಂತಗಳು, ಹೌದಲ್ವಾ, ತಾರ್ಡೇಕ್ ಅವರ ಪ್ರಯೋಗ ಮತ್ತು ಪ್ರಮಾದ ಕಲಿಕೆ ಅಂತ ಕರಿತೀವಿ, ಪ್ರಯೋಗ ಮತ್ತು ದೋಷ ಕಲಿಕೆ ಅಂತ ಕರಿತೀರಿ. ಶಾಸ್ತ್ರೀಯ ಮತ್ತು ಅನುಬಂಧ ಕಲಿಕೆ ಬಗ್ಗೆ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಸೋಪಾದಿತ ಕಲಿಕೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದೇ ರೀತಿ ಕೋಯಿಲ್ರವರ ಒಂದು ಇನ್ಸೈಟ್ ಲರ್ನಿಂಗ್ ಅಥವಾ ಒಳನೋಟ ಕಲಿಕೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಬಂಡೂರ್ ಅವರ ಸಾಮಾಜಿಕ ಕಲಿಕಾ ಸಿದ್ಧಾಂತ ಬಗ್ಗೆ ನೋಡ್ತಾ ಹೋಗ್ತೀವಿ. ಜೊತೆಗೆ ಕಲಿಯುವನು ಮತ್ತು ಕಲಿಕೆಗೆ ಸಂಬಂಧಪಟ್ಟಂತ ಅವರ ಒಂದು ಕಲಿಕಾ ಶೈಲಿ ಆಗಿರ್ಬೋದು, 21ನೇ ಶತಮಾನದಲ್ಲಿ ಕಲಿಕಾ ಕೌಶಲ್ಯಗಳು ಹೇಗಿದೆ ನೋಡಿ. ಎಲ್ಲ ಏನಂದ್ರೆ ಏನ್ ಮಾಡ್ತೇವೆ ನಾವೆಲ್ಲ ಸ್ಕೂಲ್ಗಳಲ್ಲಿ AI ಬಳಸ್ತಾ ಇದ್ದಾರೆ, ರೋಬೋಟಿಕ್ಸ್ ಬಳಸ್ತಾ ಇದ್ದಾರೆ, ಹೌದಾ. ಅದೇ ರೀತಿ ICT ತುಂಬಾ ಇಂಪಾರ್ಟೆಂಟ್ ಪ್ಲೇ ಮಾಡ್ತಾ ಇದೆ ಇದ್ರ ಬಗ್ಗೆ. ಅದೇ ರೀತಿ ಸೃಜನಾತ್ಮಕ ಯೋಜನೆ ಬಗ್ಗೆ, ಸಂವಹನಾತ್ಮಕ ಮತ್ತು ಸಹಯೋಗಿ ಸಹಕಾರ ಕೌಶಲ್ಯಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಜೊತೆಗೆ ಕಲಿಕಾ ವಲಯಗಳು ವೆರಿ ಇಂಪಾರ್ಟೆಂಟ್. ಇಲ್ಲಿ ವಿಶೇಷವಾಗಿ ಬಂದಾಗ ಒರೈನ್ ಆಂಡರ್ಸನ್ ಪ್ರಕಾರ ಜ್ಞಾನಾತ್ಮಕ ಕಲಿಕೆ, ಭಾವನಾತ್ಮಕ ಮತ್ತು ಮನೋಜನಕ್ರಿಯ ವಲಯದ ಬಗ್ಗೆ ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ, ಈ ಒಂದು ಸಿಲೆಬಸ್ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡೋದಾದ್ರೆ
ಕಲಿಕೆಯಲ್ಲಿ ಅನ್ವೇಷಣೆ ಅಂದ್ರೆ ಇನೋವೇಷನ್ ಇನ್ ದಿ ಲರ್ನಿಂಗ್ ಪ್ರಾಸೆಸ್ ಅಂತ ಕರಿತೀವಿ. ಇಲ್ಲಿ ಕಲಿಕೆಯ ಗುಣಮಟ್ಟವನ್ನು ನಿರ್ಣಯಿಸುವಂತ ಬುಧರವರ ಶೋಧನಾತ್ಮಕ ಕಲಿಕೆ ಚಕ್ರದ ಬಗ್ಗೆ ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ರಚನಾತ್ಮಕತೆ ಅಂತ ಕರಿತಾರೆ, ಸ್ಟ್ರಕ್ಚರಲಿಸಮ್ ಅಂತ ಕರಿತೀವಿ ನಾವು. ಇಲ್ಲಿ ವೈಗೋಸ್ಕಿ ಅವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ರಚನಾತ್ಮಕ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದೇ ರೀತಿ ಸಹಾಯಕ ಕಲಿಕಾ ಸಾಮೀಪ್ಯ ವಲಯ ಅಂತ ಕರೀತಾರೆ. ಜೊತೆಗೆ ಇಲ್ಲಿ 5E ಮಾದರಿ ಬಗ್ಗೆ ಕೂಡ ಇಲ್ಲಿ ಸೆಲೆಬಸ್ ಮೆನ್ಷನ್ ಮಾಡಿದ್ದಾರೆ. ಇನ್ನು ಬೌದ್ಧಿಕ ಮನೋವಿಜ್ಞಾನ ಅಥವಾ ಫಿಸಿಕಲ್ ಸೈಕಾಲಜಿ ಅಂತ ಕರೀತಾರೆ. ಇಲ್ಲಿ ವಿಶೇಷವಾಗಿ ಪಿಯಾಜಿ ಅವರ ಒಂದು ಜ್ಞಾನಾತ್ಮಕ ಬೆಳವಣಿಗೆ ಬಗ್ಗೆ, ಅದು ವಿಶೇಷವಾಗಿ ಕೊಡ್ಬೇಕಂತ ಮಕ್ಕಳ ಬಗ್ಗೆ, ಪ್ರತಿಭಾನ್ವಿತ ಮಕ್ಕಳು, ಸೃಜನಾತ್ಮಕ ಮಕ್ಕಳು, ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳು, ವಿಶೇಷ ಕಲಿಕಾ ಸಾಮರ್ಥ್ಯ ಹೊಂದಿರುವ ಮಕ್ಕಳ ಬಗ್ಗೆ, ಅವರ ಲಕ್ಷಣಗಳ ಬಗ್ಗೆ ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಜೊತೆ ವೈಯಕ್ತಿಕ ವ್ಯತ್ಯಾಸ ಅಂತ ಕರೀತಾರೆ, ಅಂದ್ರೆ ಇಂಡಿವಿಜುವಲ್ ಡಿಫ್ರೆನ್ಸ್. ನೋಡಿ, ಒಂದು ಮಗು ಏನಂದ್ರೆ ಒಂದು ಶಾಲೆಯಲ್ಲಿ ಎಲ್ಲ ಮಕ್ಕಳು ಕೂಡ ಸೇಮ್ ಮೆಂಟಾಲಿಟಿ ಹೊಂದಿರಲ್ಲ, ಎಲ್ಲರೂ ಕೂಡ ಡಿಫ್ರೆಂಟ್ ಆಗಿರ್ತಾರೆ. ಹಾಗಾಗಿ ಅವರಿಗೆ ಪ್ರವಹಿಸುವಂಥ ಅಂಶಗಳಾದಂಥ ಅನುವಂಶತೆ, ಇನ್ಹೆರಿಟೆನ್ಸ್ ಅಂತ ಕರಿತೀವಿ, ಮತ್ತೆ ಎನ್ವೈರನ್ಮೆಂಟ್ ಬಗ್ಗೆ ಕೂಡ ನಾವು ಇದರಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ವ್ಯಕ್ತಿತ್ವ ಅಥವಾ ಪರ್ಸನಾಲಿಟಿ ಅಂತ ಕರೀತಾರೆ. ಸೊ ವ್ಯಕ್ತಿತ್ವವನ್ನು ಪ್ರಭಾವಿಸುವಂಥ ಅಂಶಗಳು ಮತ್ತೆ ಅವರನ್ನ ಬೆಳೆಸುವಲ್ಲಿ ಶಿಕ್ಷಕರ ಪಾತ್ರದ ಬಗ್ಗೆ ಕೂಡ ಇಲ್ಲಿ ಸಿಲೆಬಸ್ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಇನ್ನು ನೆಕ್ಸ್ಟ್ ಬಂದಾಗ ಮೌಲ್ಯಮಾಪನ ಅಥವಾ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ ನಾವು. ಅಂದರೆ ಮಕ್ಕಳ ಒಂದು ಕಲಿಕೆಯನ್ನ ಯಾವ ರೀತಿ ಮೌಲ್ಯಮಾಪನ ಮಾಡಬೇಕು. ಸೊ ಅವರ ಆ ಒಂದು ಮೌಲ್ಯಮಾಪನದ ಅರ್ಥ, ಮೀನಿಂಗ್ ಆಗಿರ್ಬೋದು, ಅದರ ಗುಣಲಕ್ಷಣಗಳ ಬಗ್ಗೆ ಕೂಡ ನಮಗೆ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ಸಾಧನಾ ಪರೀಕ್ಷೆಗಳ ಬಗ್ಗೆ ನೋಡ್ತೇವೆ. ಇದರ ವಿಧಗಳು ಯಾವುದು, ಅದರ ಸಾಧನ ಪರೀಕ್ಷೆಯ ಲಕ್ಷಣಗಳು ಯಾವುದು, ಮತ್ತೆ ಅವುಗಳ ಅನುಕೂಲಗಳೇನ ಬಗ್ಗೆ ನೋಡೋದು. ನೆಕ್ಸ್ಟು ವಸ್ತುನಿಷ್ಠ ಪರೀಕ್ಷೆಗಳು ಅಂತ ಕರಿತೀವಿ, ಅದರ ಲಕ್ಷಣಗಳು ಮತ್ತೆ ಸಾಧನ ಪರೀಕ್ಷೆಯ ರಚನೆ, ಅದರ ಅನುಕೂಲಗಳ ಬಗ್ಗೆ ಕೂಡ ಸಿಲೆಬಸ್ ಅಲ್ಲಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅಂತ ಕರಿತಾರೆ, ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ ನಾವು, ಅದ್ರ ಬಗ್ಗೆ. ಅದೇ ರೀತಿ ಡಯಾಗ್ನಾಸ್ಟಿಕ್ ಟೆಸ್ಟ್ ಅಂತ ಕರೀತಾರೆ, ನೈದಾನಿಕ ಪರೀಕ್ಷೆ ಬಗ್ಗೆ. ಆಮೇಲೆ ಮೌಲ್ಯಮಾಪನದ ವಿಧಗಳು ಮತ್ತು ಆ ಒಂದು ಮೌಲ್ಯೀಕರಿಸುವ ಕ್ಷೇತ್ರಗಳ ಬಗ್ಗೆ ಕೂಡ ಸಿಲೆಬಸ್ ಅಲ್ಲಿ ನಮಗೆ ಡೀಟೇಲ್ ಆಗಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ, ಸ್ಟ್ಯಾಟಿಕ್ಸ್. ಇಲ್ಲಿ ವಿಶೇಷವಾಗಿ ಕೇಂದ್ರೀಯ ಪ್ರವೃತ್ತಿ ಮಾಪನ, ವಿಚಲನೆ, ಸಹಸಂಬಂಧ ಮತ್ತು ಸಾಮಾನ್ಯ ಸಂಭಾವಿತ ವಕ್ರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಮೌಲ್ಯೀಕರಿಸುವಲ್ಲಿನ ನವೀನ ತಂತ್ರಗಳು ಅಂತ ಕರೀತಾರೆ. ಅಂದರೆ ಇವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ನಾವು ನ್ಯೂ ಟೆಕ್ನಿಕ್ಸ್ ಬಳಸುವಂಥದ್ದು. ಅದೇ ರೀತಿ ಆನ್ಲೈನ್ ಮೌಲ್ಯಮಾಪನ ಆಗಿರ್ಬೋದು, ತೆರೆದ ಪುಸ್ತಕ ಓಪನ್ ಬುಕ್ ಸ್ಟಡಿ ಆಗಿರ್ಬೋದು. ಅದೇ ರೀತಿ ನೆಕ್ಸ್ಟು ಪರಿಣಾಮಕಾರಿ ಬೋಧನೆ, ಎಫೆಕ್ಟಿವ್ ಟೀಚಿಂಗ್ ಬಂದಾಗ ಅದರ ಘಟಿಕಾಂಶಗಳು, ಅದರ ಪರಿಣಾಮಕಾರಿ ಬೋಧನೆ ನಿಯತಕಾಲಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಬೋಧನಾ ಕೌಶಲ್ಯ ಅಂದರೆ ಟೀಚಿಂಗ್ ಸ್ಕಿಲ್ ಬಗ್ಗೆ, ಆಮೇಲೆ ಬೋಧನಾ ತತ್ವಗಳು, ಪ್ರಿನ್ಸಿಪಲ್ ಆಫ್ ದಿ ಟೀಚಿಂಗ್ ಆಗಿರ್ಬೋದು. ಅದೇ ರೀತಿ ತಂತ್ರಗಳ ಬಗ್ಗೆ ಕೂಡ ನಮಗೆ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ಪ್ರಾಯೋಗಿಕ ಕಲಿಕೆ ಅಂತ ಕರಿತಾರೆ, ಪ್ರಾಕ್ಟಿಕಲ್ ಲರ್ನಿಂಗ್ ಅಂತ ಕರಿತೀವಿ ನಾವು. ಅದೇ ರೀತಿ ಅನುಗಮನ ಮತ್ತು ನಿಗಮನ ಪದ್ಧತಿ ಬಗ್ಗೆ ಕೂಡ ಇಲ್ಲಿ ಈ ಒಂದು ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ದಿಸ್ ಇಸ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು, ಒಂದು ಕ್ವಶನ್ ಫಿಕ್ಸ್ ಇರುತ್ತೆ ಮೇಲ್ಗಡೆ. ಓಕೆ, ನೆಕ್ಸ್ಟು ಸಹಕಾರ ಕಲಿಕೆ ಅಂದರೆ ಕೋಆಪರೇಟಿವ್ ಲರ್ನಿಂಗ್ ಅಂತ ಕರೀತಾರೆ, ಅಥವಾ ಸಂಘಟನಾತ್ಮಕ ಕಲಿಕೆ ಬಗ್ಗೆ ಕೂಡ ನಮಗೆ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದಿಷ್ಟು ನಮಗೆ ಸೈಕಾಲಜಿಯಲ್ಲಿ ಮೆನ್ಷನ್ ಮಾಡಿರುವಂಥ ಒಂದು ಸಂಪೂರ್ಣವಾದಂಥ ಒಂದು ಸಿಲೆಬಸ್ ಆಗಿದೆ. ಅದೇ ರೀತಿ ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ. ಇದು ನಿಮಗೆ 15 ಮಾರ್ಕ್ಸ್ ಇರುತ್ತೆ, 15 ಮಾರ್ಕ್ಸ್ ಇರುತ್ತೆ. ಓಕೆ, ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ ಕರೀತಾರೆ. ಅಂದರೆ ಒಬ್ಬ ಶಿಕ್ಷಕನಾದಂಥವನು ಮಕ್ಕಳಿಗೆ ಯಾವ ರೀತಿ ಆರೋಗ್ಯದ ಕುರಿತು, ಮೌಲ್ಯದ ಕುರಿತು ಪಾಠ ಮಾಡಬೇಕನ್ನ ಬಗ್ಗೆ, ಸೊ ಅವ್ರಿಗೆ ಇರಬೇಕಾದಂಥ ಒಂದು ಲಕ್ಷಣಗಳ ಬಗ್ಗೆ ಹೇಳ್ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿ ಫಸ್ಟ್ ಬಂದಾಗ ಆರೋಗ್ಯ ಮತ್ತು ರೋಗ ಅಂತ ಕರಿತೀವಿ, ಅಂದರೆ ಹೆಲ್ತ್ ಆ್ಯಂಡ್ ಡಿಸೀಸ್ ಅಂತ ಕರೀತಾರೆ. ಅಂದರೆ ಒಬ್ಬ ಶಿಕ್ಷಕನು ಆರೋಗ್ಯ ಮತ್ತು ಆರೋಗ್ಯ ಪದ್ಧತಿಯ ಬಗ್ಗೆ, ಸಾಂಕ್ರಾಮಿಕ ರೋಗಗಳ ಬಗ್ಗೆ, ಅದು ತಡೆಗಟ್ಟುವ ಬಗ್ಗೆ ಕೂಡ ಏನಂದ್ರೆ ನಿಯಂತ್ರಣ ಬಗ್ಗೆ ಅವನಿಗೆ ಅರಿವು ಇರಬೇಕು ಅನ್ನೋ ಕಾರಣಕ್ಕಾಗಿ ಸಿಲೆಬಸ್ ಇಟ್ಟಿದ್ದಾರೆ. ಅದೇ ರೀತಿ ಸಾಂಕ್ರಾಮಿಕವಲ್ಲದ ರೋಗಗಳು ಅಂತ ಕರೀತಾರೆ, ಜೀವನ ಶೈಲಿಯ ರೋಗಗಳು ಅಂತ ಕರಿತೀವಿ ನಾವು, ಮಾನಸಿಕ ಆರೋಗ್ಯ ರೋಗಗಳು ತಡೆಗಟ್ಟುವ ಬಗ್ಗೆ. ಅದೇ ರೀತಿ ಆರೋಗ್ಯಕ್ಕೆ ಜೀವನಕ್ಕೆ ಆಹಾರ, ಅಂದರೆ ನಾವು ತುಂಬ ಹೆಲ್ದಿ ಆಗಿರ್ಬೇಕಾದ್ರೆ ನಮ್ಮ ಫುಡ್ ಯಾವ ರೀತಿ ಇರಬೇಕು ಅನ್ನೋ ಬಗ್ಗೆ, ಆಹಾರದ ಅವಶ್ಯಕತೆಗಳ ಬಗ್ಗೆ, ಸಮತೋಲಿತ ಆಹಾರದ ಬಗ್ಗೆ, ಅಪೌಷ್ಟಿಕತೆ ಮತ್ತು ತಿನ್ನುವ ಅಸ್ವಸ್ಥಗಳ ಬಗ್ಗೆ. ಅದೇ ರೀತಿ ನೆಕ್ಸ್ಟ್ ಬಂದಾಗ ಸಂತಾನೋತ್ಪತ್ತಿ ಆರೋಗ್ಯ ಅಂತ ಕರೀತಾರೆ, ರೀಪ್ರೊಡಕ್ಷನ್ ಹೆಲ್ತ್ ಅಂತ ಕರೀತಾರೆ. ಅಂದರೆ ಸಂತಾನೋತ್ಪತ್ತಿ ಪ್ರದೇಶ ಸೋಂಕುಗಳಾಗಿರ್ಬೋದು, ಲೈಂಗಿಕವಾಗಿ ಹರಡುವ ರೋಗಗಳ ಬಗ್ಗೆ, ಅಂದರೆ ಸೆಕ್ಸುವಲಿ ಟ್ರಾನ್ಸ್ಮಿಷನ್ ಡಿಸೀಸ್ ಬಗ್ಗೆ, ಈ ಥರ. ಅದೇ ರೀತಿ ಅದು ತಡೆಗಟ್ಟುವ ಬಗ್ಗೆ, ನಿಯಂತ್ರಣ ಬಗ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟು 5ನೇ ಟಾಪಿಕ್ ಬಂದಾಗ ಆತ್ಮವಿಶ್ವಾಸದಿಂದ ಬೆಳವಣಿಗೆ ಅಂತ ಕರೀತಾರೆ, ಕಾನ್ಫಿಡೆನ್ಷಿಯಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ ನಾವು. ಅಂದರೆ ಬೆಳವಣಿಗೆ, ಅಭಿವೃದ್ಧಿ ಮತ್ತು ಪಕ್ವತೆ, ಆತಂಕ ಮತ್ತು ಖಿನ್ನತೆ, ಮಾದಕ ದ್ರವ್ಯ ಸೇವನೆ, ಲೈಂಗಿಕ ಕಿರುಕುಳ, ಇದರ ಬಗ್ಗೆ ಕೂಡ ಇಲ್ಲಿ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ಸಾಮಾಜಿಕ ಆರೋಗ್ಯ ಅಂತ ಕರಿತಾರೆ, ಸೋಷಿಯಲ್ ಹೆಲ್ತ್ ಅಂತ ಕರಿತೀವಿ ನಾವು. ಇದರಲ್ಲಿ ಸಾಮಾಜಿಕ ಆರೋಗ್ಯ ಅಂದ್ರೆ ಏನು, ಅದರ ಪದ್ಧತಿಗಳು ಯಾವ್ದು, ಆರೋಗ್ಯ, ಶುದ್ಧ ನೀರು, ಸಂಪನ್ಮೂಲಗಳ ಬಗ್ಗೆ,
ಹೌದಾ. ಅದೇ ರೀತಿ ಸಮುದಾಯ ಆರೋಗ್ಯ ಮತ್ತು ಆರೋಗ್ಯ ಪರಿಸರದ ಉಪಯೋಗಗಳ ಬಗ್ಗೆ ಇಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಪ್ರಥಮ ಚಿಕಿತ್ಸೆ ಮತ್ತು ಸುರಕ್ಷತೆ ಬಗ್ಗೆ ಹೇಳ್ತಾರೆ, ಅಂದರೆ ಫಸ್ಟ್ ಏಡ್ ಆ್ಯಂಡ್ ಬಗ್ಗೆ ಕೊಟ್ಟಿದ್ದಾರೆ. ಇದರ ಅರ್ಥ ಅಂದರೆ ಏನು, ಬೆಂಕಿ ಗಾಯಗಳು, ಆಟದ ಬಯಲಲ್ಲಿ ಸಂಭವಿಸಿದ ಗಾಯಗಳ ಬಗ್ಗೆ ಇಲ್ಲಿ ನಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇನ್ನು ಕೊನೆಯದಾಗಿ ದೈಹಿಕ ವ್ಯಾಯಾಮ ಮತ್ತು ಫಿಸಿಕಲ್ ಬಗ್ಗೆ, ಹೌದಾ, ಇದು ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ವಿಶೇಷವಾಗಿ ಬಂದಾಗ ಯೋಗ ಮತ್ತು ರಾಷ್ಟ್ರೀಯ ಏಕೀಕರಣ ಬಗ್ಗೆ ಸೊ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಇದು ನಮಗೆ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟ ಒಂದು ಸಂಪೂರ್ಣವಾದಂಥ ಪಠ್ಯಕ್ರಮವಾಗಿದೆ. ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ಮೌಲ್ಯ ಶಿಕ್ಷಣ, ವೆರಿ ಇಂಪಾರ್ಟೆಂಟ್. ಒಬ್ಬ ಶಿಕ್ಷಕನಿಗೆ ಯಾವ ರೀತಿ ಒಂದು ಮೌಲ್ಯಗಳಿರಬೇಕು, ಆತ ಮಕ್ಕಳಲ್ಲಿ ಯಾವ ರೀತಿ ಮೌಲ್ಯಗಳನ್ನು ಬೆಳೆಸಬೇಕನ್ನೋ ಬಗ್ಗೆ ಕೂಡ ಈ ಒಂದರಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಅದನ್ನು ವ್ಯಾಲ್ಯೂ ಎಜುಕೇಷನ್ ಕರಿತೀವಿ ನಾವು. ಫಸ್ಟ್ ಟಾಪಿಕ್ ಬಂದು ಒಳ್ಳೆಯತನದ ಸಿದ್ಧಾಂತಗಳು ಅಂತ ಕರೀತಾರೆ. ಇದರಲ್ಲಿ ಬಂದಾಗ ಆಂತರಿಕ ಮತ್ತು ಬಾಹ್ಯ ಉತ್ತಮ ಒಳ್ಳೆಯತನ, ಸುಖೈಕವಾದ, ನೈತಿಕ ಬಹುತ್ವ, ನೈತಿಕ ಗುಣಗಳು ಮತ್ತು ವಿಕಾಸ ಬಗ್ಗೆ ಕೊಟ್ಟಿದ್ದಾರೆ. ಎರಡನೇ ಟಾಪಿಕ್ ಬಂದಾಗ ಮಾನವ ನಡವಳಿಕೆಯ ನಿಯಮಗಳು ಮತ್ತು ತತ್ವಗಳ ಬಗ್ಗೆ ಕೊಟ್ಟಿದ್ದಾರೆ. ಮೂರನೇ ಟಾಪಿಕಲ್ಲಿ ನಡವಳಿಕೆಯ ಸಿದ್ಧಾಂತಗಳ ಬಗ್ಗೆ, ಅಂದರೆ ಸಾರ್ವತ್ರಿಕತೆ ಇದ್ದಾಗ ನಾವು ಯಾವ ರೀತಿ ನಡ್ಕೊಳ್ಬೇಕು, ವೈಚಾರಿಕತೆ, ನೈತಿಕತೆ, ಹೌದಾ, ಅಹಂಕಾರ, ತರ್ಕಬದ್ಧ ಸ್ವಹಿತಾಸಕ್ತಿ, ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಇನ್ನು ನಾಲ್ಕನೇ ಟಾಪಿಕ್ ಬಂದಾಗ ಸಾಮಾನ್ಯ ಉತ್ತಮ ಸಿದ್ಧಾಂತ ಕರೀತಾರೆ. ಇಲ್ಲಿ ವಿಶೇಷವಾಗಿ ಪ್ರಯೋಜನ ತತ್ವ ಅಂತ ಕರೀತಾರೆ, ಅಂದರೆ ನಾವು ಇಂಗ್ಲೀಷ್ನಲ್ಲಿ ಯುಟಿಲಿಟೇರಿಯನಿಸಮ್ ಅಂತ ಕರೀತಾರೆ, ಯುಟಿಲಿಟೇರಿಯನಿಸಮ್ ಅಂತ ಕರೀತಾರೆ, ಪ್ರಯೋಜನವಾದ ಅಂತ ಕರೀತಾರೆ. ಅದೇ ರೀತಿ ಐದನೇ ಟಾಪಿಕ್ ಬಂದಾಗ ಮಾನವ ನಡವಳಿಕೆಯ ಕಾರಣಗಳು ಮತ್ತು ಭಾವನೆಗಳ ಬಗ್ಗೆ, ನೈತಿಕ ಶಿಕ್ಷಣದಲ್ಲಿ ಭಾವನೆಗಳ ಬಗ್ಗೆ, ನಿಯಂತ್ರಣದ ಅಂಶಗಳು ಮತ್ತು ನೈತಿಕ ದೌರ್ಯ ಬಗ್ಗೆ ಕೊಟ್ಟಿದ್ದಾರೆ. ಇನ್ನು ಆರನೇ ಟಾಪಿಕ್ ಬಂದಾಗ ಸ್ವಚಾರಿತ್ರ್ಯ ಜೊತೆಗೆ ವ್ಯಕ್ತಿತ್ವ, ಸ್ವಚಾರಿತ್ರ್ಯ ಮತ್ತು ಅದರ ಅಂಶಗಳ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ವ್ಯಕ್ತಿತ್ವ ಮಾದರಿಗಳ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಜೊತೆಗೆ ಮೌಲ್ಯಗಳು ಹಾಗೂ ಸುಸ್ಥಿರ ಅಭಿವೃದ್ಧಿಯ ಮೌಲ್ಯಗಳು, ಅಂದರೆ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಒಂದು ವ್ಯಾಲ್ಯೂಸ್ ಬಗ್ಗೆ ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇದು ನಮಗೆ ಬರುವಂಥದ್ದು ಮೌಲ್ಯ ಶಿಕ್ಷಣದಲ್ಲಿ. ಓಕೆನಾ, ಎಸ್. ಇನ್ನು ನೆಕ್ಸ್ಟ್ ಬಂದಾಗ ಕಂಪ್ಯೂಟರ್ ಲಿಟ್ರಸಿ ಅಂತ ಕರೀತಾರೆ. ಇದು ನಿಮಗೆ 10 ಮಾರ್ಕ್ಸ್ ಇರುತ್ತೆ, ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಬೇಸಿಕ್ ಕಂಪ್ಯೂಟರ್ ಬಗ್ಗೆ, ವಾಟ್ ಇಸ್ ಕಂಪ್ಯೂಟರ್ ಅಂದ್ರೆ ಏನು, ಕಂಪ್ಯೂಟರ್ನ ಟೈಪ್ಸ್ಗಳು ಯಾವ್ದು ಬರುತ್ತೆ, ಓಕೆ, ಲ್ಯಾಂಗ್ವೇಜ್ ಆಫ್ ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ನ ಭಾಷೆಗಳು ಯಾವ್ದು, ಮತ್ತೆ ಕಂಪ್ಯೂಟರ್ನ ಅಪ್ಲಿಕೇಶನ್ಸ್ ಕೇಳ್ತಾ ಹೋಗ್ತಾರೆ. ಕಂಪ್ಯೂಟರ್ ಮೆಮೊರಿಗಳ ಬಗ್ಗೆ, ಪ್ರೈಮರಿ ಮೆಮೊರಿ ಅಂದ್ರೆ ಏನು, ಸೆಕೆಂಡರಿ ಮೆಮೊರಿ ಬಗ್ಗೆ ಕೇಳ್ತಾ ಹೋಗ್ತಾರೆ. ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಓಕೆನಾ. ಅದೇ ರೀತಿ ಟೈಪ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಇಂಟ್ರೊಡಕ್ಷನ್ ಆಫ್ ದಿ ಆಪರೇಟಿಂಗ್ ಸಿಸ್ಟಮ್ ಅಥವಾ OS ಅಂತ ಕರಿತೀವಿ ನಾವು, ಅಲ್ವಾ. ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನು, ಅದರ ಟೈಪ್ಸ್ಗಳು ಯಾವ್ದು, ಫಾರ್ ಎಕ್ಸಾಂಪಲ್ ಅಂದರೆ ಲಿನಕ್ಸ್ ಆಗಿರ್ಬೋದು, ಉಬಂಟು ಆಗಿರ್ಬೋದು, ಮಿಂಟ್ ಆಗಿರ್ಬೋದು, ರೆಡ್ ಡಾಟ್ ಆಗಿರ್ಬೋದು, ಮ್ಯಾಕ್ OS ಆಗಿರ್ಬೋದು, ಮ್ಯಾಕ್ಸಿಂತೋ ಅಂತ ಕರೀತಾರೆ. ಅದೇ ರೀತಿ ವಿಂಡೋಸ್ ಮತ್ತು ವಿಂಡೋಸ್ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಅದರಲ್ಲಿ ಡಿಫ್ರೆಂಟ್ ಐಕಾನ್ಸು ಎಲ್ಲ ಕೇಳ್ತಾ ಹೋಗ್ತಾರೆ. ವಿಂಡೋ ಸೆಟ್ಟಿಂಗ್ಸು, ಕಂಟ್ರೋಲ್ ಪ್ಯಾನಲ್ ಅಂದ್ರೆ ಏನು, ವಾಲ್ ಪೇಪರ್ ಯಾವ ಸೆಟ್ಟಿಂಗ್ ಮಾಡೋದು, ಸ್ಕ್ರೀನ್ ಸೇವರ್ಸ್ಗಳ ಬಗ್ಗೆ, ಸ್ಟೇಟಸ್ ಬಾರು, ಮೆನು ಬಾರು, ಟೂಲ್ ಬಾರು, ಡಿಫ್ರೆಂಟ್ ಆಫರ್, ಅಂದರೆ ಇಲ್ಲಿ ನಿಮಗೆ ಟೋಟಲ್ MS ಆಫೀಸ್ ಇದೆಯಲ್ಲ, ಅದರಲ್ಲಿ ನಿಮಗೆ ಡೀಟೇಲ್ ಆಗಿ ನೋಡ್ಕೋಬೇಕಾಗುತ್ತೆ. MS ಆಫೀಸಲ್ಲಿ MS ವರ್ಡ್ ಅಂದ್ರೇನು, MS ಪವರ್ ಪಾಯಿಂಟ್ ಅಂದ್ರೇನು, ಯಾವ ರೀತಿ ವರ್ಕ್ ಮಾಡುತ್ತೆ, ಅದರಲ್ಲಿ ಯಾವೆಲ್ಲ ಬಾರ್ಸ್ಗಳು ಬರೋದ್ರ ಬಗ್ಗೆ, ಅದ್ರ ಬಗ್ಗೆ ಕೂಡ ನೀವೆಲ್ಲ ನೋಡಬೇಕಾಗುತ್ತೆ. ಓಕೆನಾ, ಎಸ್. ನೆಕ್ಸ್ಟು ಅಪ್ಲಿಕೇಶನ್ ಆಫ್ ಸಾಫ್ಟ್ವೇರ್ ಬಗ್ಗೆ, ಅಂದರೆ ಸಾಫ್ಟ್ವೇರ್ ಯಾವ ರೀತಿ ಅಪ್ಲಿಕೇಶನ್ ಇದು ಮಾಡ್ತಾ ಇದ್ವು, ಅದಾ ಡಿಫ್ರೆಂಟ್ ಟೈಪ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ಫಾರ್ ಎಕ್ಸಾಂಪಲ್ MS ಆಫೀಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ಗಳು ಸೆಟ್ಟಿಂಗ್ಸು, ಟೂಲ್ ಬಾರು, ಮೆನು ಬಾರು, ಸಾರ್ಟಿಂಗು, ಪೇಜ್ ಲೇಔಟ್ ಆಪ್ಷನ್ಸು, ಅದ್ರ ಬಗ್ಗೆ ಎಲ್ಲ ಕೇಳ್ತಾ ಹೋಗ್ತಾರೆ. ಸೊ ಅದೇ ರೀತಿ MS ಪವರ್ ಪಾಯಿಂಟ್ ಬಗ್ಗೆ, ಸ್ಲೈಡ್ ಡಿಸೈನು, ಅನಿಮೇಷನ್ ಮಾಡೋದು ಯಾವ ಥರ, ಸ್ಲೈಡ್ ಶೋ ಬಗ್ಗೆ, ಡಿಫ್ರೆಂಟ್ ಅಪ್ಲಿಕೇಶನ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಇನ್ನು ನೆಕ್ಸ್ಟಲ್ಲಿ MS ಎಕ್ಸೆಲ್ ಅಲ್ವಾ, ಸಿಂಪಲ್ ಮ್ಯಾಥಮೆಟಿಕಲ್ ಫಾರ್ಮುಲ್ಸ್ಗಳು ಯೂಸ್ಡ್ ಎಕ್ಸೆಲ್ ಯಾವ ರೀತಿ ಅಂತ ಅಲೈನ್ಮೆಂಟ್ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟು ಫಾರ್ಮೇಟಿಂಗ್ ಸೀಟ್ ಬಗ್ಗೆ, ಮರ್ಜ್ ಸೆಲ್ ಬಗ್ಗೆ, ವ್ರ್ಯಾಪಿಂಗ್ ಬಗ್ಗೆ, ಚಾರ್ಟ್ಸು, ಪೈ ಚಾರ್ಟು, ಬಾರ್ ಚಾರ್ಟು, ಲೈನ್ ಚಾರ್ಟು, ಪ್ರಿಂಟ್ ಪ್ರಿವ್ಯೂ, ಸೆಟ್ಟಿಂಗ್ಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟು ಅಲ್ಲಿಂದಾಗ MS ಪೇಂಟ್, ಹೌದಾ, ಇದ್ರ ಅಪ್ಲಿಕೇಶನ್ಸ್ ಏನು, ಡಿಫ್ರೆಂಟ್ ಟೂಲ್ಸ್ ಯಾವ ರೀತಿ ಪೇಂಟ್ ಪ್ರೋಗ್ರಾಮ್ ಮಾಡ್ತಾರೆ, ಇದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಇನ್ನು ನಾಲ್ಕನೇ ಟಾಪಿಕ್ ಬಂದಾಗ ಇಂಟರ್ನೆಟ್ ಅಪ್ಲಿಕೇಶನ್ಸ್, ವೆರಿ ಇಂಪಾರ್ಟೆಂಟ್ ಟಾಪಿಕ್. ಬ್ರೀಫ್ ಹಿಸ್ಟ್ರಿ ಆಫ್ ಇಂಟರ್ನೆಟ್, ಯಾರು ಫಸ್ಟ್ ನಮ್ಮ ಜಗತ್ತಲ್ಲಿ ಇಂಟರ್ನೆಟ್ ಕಂಡುಹಿಡಿದ್ರು, ಅದರ ಪಿತಾಮಹ ಯಾರು, ಹೌದಾ, ಬ್ರೀಫ್ ಇನ್ಫಾರ್ಮೇಷನ್ ಕೇಳ್ತಾರೆ. URL ಅಂದ್ರೆ ಏನು, ಫುಲ್ ಫಾರ್ಮು, ISP ಫುಲ್ ಫಾರ್ಮು, ವೆಬ್ ಪೇಜ್ ಫುಲ್ ಬಗ್ಗೆ, ವೆಬ್ ಲಿಂಕ್ಸ್ ಬಗ್ಗೆ, LAN ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕು, WAN ಅಂದರೆ ವೈಡ್ ಏರಿಯಾ ನೆಟ್ವರ್ಕು, WW ಅಂದರೆ ವರ್ಲ್ಡ್ ವೈಡ್ ವೆಬ್ ಅಂತ ಕರಿತೀವಿ ನಾವು, ಇದ್ರ ಬಗ್ಗೆ ಸರ್ಚ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಆಮೇಲೆ ಕ್ರಿಯೇಟಿಂಗ್ ಇಮೇಲ್ಸ್ ID ಬಗ್ಗೆ, ಸೆಂಡಿಂಗ್ ಮೇಲ್ ಬಗ್ಗೆ, ಅಟ್ಯಾಚಿಂಗ್ ಫೈಲ್ ಬಗ್ಗೆ, ಕಂಪೋಸಿಂಗ್ ಬಗ್ಗೆ, ಡೌನ್ಲೋಡಿಂಗು, ವಿವಿಂಗ್ ಮೇಲ್ಸು, ಟೋಟಲ್ ಇಮೇಲ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಆಮೇಲೆ ಐದನೇದು ಬಂದಾಗ ನುಡಿ ಸಾಫ್ಟ್ವೇರ್ ಅಂತ ಕೇಳ್ತೀವಿ ನಾವು, ಹೌದಾ. ನುಡಿ ಸಾಫ್ಟ್ವೇರ್ ಇಂಪಾರ್ಟೆಂಟು. ನಾವು ಏನಾದರೂ MS ವರ್ಡಲ್ಲಿ ಟೈಪ್ ಮಾಡಬೇಕಂದ್ರೆ ನಮಗೆ ನುಡಿ ಸಾಫ್ಟ್ವೇರ್ ಬೇಕಲ್ವಾ. ಸೊ ಅದ್ರ ಬಗ್ಗೆ ಯಾವ ರೀತಿ ಬಗ್ಗೆ ಕೇಳ್ತಾ ಹೋಗ್ತಾರೆ. ಸೊ ಬ್ರೀಫ್ ಇನ್ಫಾರ್ಮೇಷನ್ ಅದ್ರ ಬಗ್ಗೆ, ಯಾರಿದನ್ನ ಫಸ್ಟ್ ಡೆವಲಪ್ ಮಾಡಿದ್ದು,
ಹೌದಾ, ಇದರ ಆಪ್ಷನ್ಗಳೇನು, ಯುನಿಕೋಡ್ ಫಾಂಟ್ ಅಂದರೆ ಏನು, ಸ್ಕ್ರಾಲ್ ಲಾಕ್ ಯಾವ ರೀತಿ ಯೂಸ್ ಮಾಡೋದು, ಆಮೇಲೆ ಆಪ್ಷನ್ಸ್, ಸಿಂಗಲ್ ಲ್ಯಾಂಗ್ವೇಜು, ಸ್ಟ್ಯಾಂಡರ್ಡ್ ಫಾಂಟ್ಸು, ಟ್ರೂ ಟೈಪ್ ಫಾಂಟ್ಸು, ಕನ್ನಡ ವರ್ಡ್ಸ್ ಪ್ರಿಂಟಿಂಗ್ ಟೈಪಿಂಗ್ ನೋಡಿ ಯುನಿಕೋಡ್ ಫಾಂಟ್ ಇದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಸೊ ಇದೆಲ್ಲ ಕೂಡ ಮೆನ್ಷನ್ ಮಾಡಿದ್ದು ನಮ್ಮ ಕಂಪ್ಯೂಟರ್ ಲಿಟ್ರೇಸಿಯಲ್ಲಿ. ಇನ್ನು ಅದೇ ಈಗ ತಾನು ಡಿಸ್ಕಸ್ ಮಾಡಿದ್ದೀನಿ ಆ್ಯಕ್ಚುಲಿ. ಎಸ್. ಸೊ ನೆಕ್ಸ್ಟು ಡಿಜಿಟಲ್ ರೆಪೋಸಿಟರಿ ಬಗ್ಗೆ ಕೇಳ್ತಾ ಹೋಗ್ತಾರೆ. NROR ಅಂದರೆ ಏನು, ದೀಕ್ಷಾ ಬಗ್ಗೆ ಅಂದರೆ ರೀಸೆಂಟಾಗಿ ಏನಂದರೆ ಡಿಜಿಟಲ್ ಇನಿಷಿಯೇಟಿವ್ ಬಗ್ಗೆ, ದೀಕ್ಷಾ ಪೋರ್ಟಲ್ ಇದೆ, ವೆಬಿನಾರ್ ಪೋರ್ಟಲ್ ಬಗ್ಗೆ, ಗೂಗಲ್ ಮೀಟು ಅದ ಗೂಗಲ್ ಫಾರ್ಮು, ಜೂಮ್ ಮೀಟ್ ಬಗ್ಗೆ, ಮೈಕ್ರೋಸಾಫ್ಟ್ ಟೀಮ್ಸ್ ಬಗ್ಗೆ, ಸಿಸ್ಕೋ ವೆಬ್ಎಕ್ಸ್ ಬಗ್ಗೆ, ಆಮೇಲೆ ಕರ್ನಾಟಕ ಸರ್ಕಾರ ಏನಾದರೂ ಕೂಡ ಹೊಸ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಏನಂತ ಕರಿತೀವಿ ನಾವು, ಇ ಗವರ್ನೆನ್ಸ್ ಅಂತ ಕರೀತಾರೆ, ಕೇಳಿದ್ರಲ್ವಾ ಇ ಗವರ್ನೆನ್ಸ್. ಈಗ ನೋಡಿ ಫಾರ್ ಎಕ್ಸಾಂಪಲ್ ಅಂದರೆ ಭೂಮಿ ಅಂತ ಪೋರ್ಟಲ್ ಮಾಡಿದ್ದಾರೆ. ಇದ್ರ ಮುಖಾಂತರ ಏನು ಮಾಡ್ತೀವಿ ನಾವು ಆ್ಯಕ್ಚುಲಿ ನಮ್ಮ ಒಂದು ಲ್ಯಾಂಡ್ ರೆಕಾರ್ಡ್ಸ್ಗಳನ್ನು ಈಸಿಯಾಗಿ ಆಕ್ಸೆಸ್ ಮಾಡ್ಕೊಳ್ಬೋದು. ಅದೇ ರೀತಿ ನೋಡಿ ಮಾಹಿತಿ ಕಣಜ ಅಂತ ಮಾಡಿದ್ದಾರೆ, ಹೌದಾ, ಮಾಹಿತಿ ಸಿಂಧು ಅಂತ ಮಾಡಿದ್ದಾರೆ, ಸಕಾಲ್ ಅಂತ ಪೋರ್ಟಲ್ ಮಾಡಿದ್ದಾರೆ, ಸೇವಾ ಸಿಂಧು ಅಂತ ಪೋರ್ಟಲ್ ಮಾಡಿದ್ದಾರೆ, ಹೌದಾ, ಸೇವಾ ಸಿಂಧು ಈ ಥರ ಅದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. STF ಬಗ್ಗೆ ಮತ್ತು ವಿಶೇಷವಾಗಿ ಸ್ಕೂಲ್ ಬಗ್ಗೆ ಸಂಬಂಧಪಟ್ಟಂಥ ಈ ಇನ್ಸ್ಟಿಟ್ಯೂಟ್ ಬಗ್ಗೆ ಕೂಡ ಕೇಳ್ತಾ ಹೋಗ್ತಾರೆ. ಇದಿಷ್ಟು ನಮಗೆ ಕಂಪ್ಯೂಟರ್ ಲಿಟ್ರೇಸಿಯಲ್ಲಿ ಮೆನ್ಷನ್ ಮಾಡಿರುವಂಥ ಒಂದು ಕಂಪ್ಲೀಟ್ ಆಗಿರುವಂಥ ಸಿಲೆಬಸ್ ಆಗಿದೆ. ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಬರೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್, ಅದು ಪೇಪರ್ 2 ಅಥವಾ ಪತ್ರಿಕೆ 2 ಅಂತ ಕರೀತಾರೆ. ಇಲ್ಲಿ ನಿಮಗೆ ಡಿಫ್ರೆಂಟ್, ಹೌದಾ, ಈಗ ನೀವು ಸೈನ್ಸ್ ಮಾಡಿದರೆ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಬರುತ್ತೆ, ಗಣಿತ ಮತ್ತು ವಿಜ್ಞಾನ ಬರುತ್ತೆ, ಗಣಿತ ಮತ್ತು ವಿಜ್ಞಾನ. ಸೊ ಆರ್ಟ್ಸ್ ಮಾಡಿದರೆ ನಿಮಗೆ ಕನ್ನಡ ಮತ್ತು ಇತಿಹಾಸ ಬರುತ್ತೆ, ಹೌದಾ, ಈ ಥರ ಡಿಫ್ರೆಂಟ್ ಆಗಿ. ಸೊ ಹಾಗಾಗಿ ಪೇಪರ್ 2 ಏನಂತಂದರೆ ನಿಮ್ಮ ಒಂದು ಸ್ಪೆಸಿಫಿಕ್ ಪತ್ರಿಕೆ ನೀವೇನು ಡಿಗ್ರಿಲಿ ಓದಿರ್ತೀರ ಅದನ್ನು ಇಲ್ಲಿ ನೀವು ಬರಬೇಕಾಗುತ್ತೆ. ಸೊ ಇಲ್ಲಿ ಏನಂದರೆ ಇಲ್ಲೇನಾಗಿರುತ್ತೆ ನೋಡಿ, ಆ್ಯಕ್ಚುಲಿ ನಿಮಗೆ ಇಲ್ಲಿ ಏನಂದರೆ ಟೋಟಲ್ ಆಗಿ ನಿಮಗೆ 150 ಮಾರ್ಕ್ಸ್ ಇರುತ್ತೆ, ಓಕೆನಾ. ಸೊ ಇಲ್ಲಿ ಏನಂದರೆ ನಿಮ್ಗೆ ಏನಾಗಿರುತ್ತೆ ನೋಡಿ 50 ಕ್ವಶನ್ಸ್ ಏನು ಮಾಡ್ತಾ ಅಂದರೆ ನಿಮಗೆ MCQ ಅಲ್ಲಿ ಕೊಟ್ಟಿರ್ತಾರೆ, ಓಕೆ. ರಿಮೈನಿಂಗ್ ಏನಂದರೆ 100 ಮಾರ್ಕ್ಸ್ ಇದೆಯಲ್ಲ, ಏನು ಮಾಡ್ಬೇಕು ನೀವು ಇದನ್ನು ಡಿಸ್ಕ್ರಿಪ್ಟಿವ್ ಅಲ್ಲಿ ಬರಬೇಕಾಗ್ತದೆ, ಅಂದರೆ ಸೊ ಅದನ್ನು ಬರವಣಿಗೆ ರೂಪದಲ್ಲಿ ಬರಬೇಕಾಗುತ್ತೆ. ಸೊ 150 ಮಾರ್ಕ್ಸ್ ಕಡೆ ನಮಗೆ 50 ಕ್ವಶನ್ಸ್ ಏನು ಮಾಡ್ತಾರೆ ಅಂದರೆ MCQ ಅಲ್ಲಿ ಕೊಟ್ಟು ಬಹು ಆಯ್ಕೆ ಪ್ರಶ್ನೆಗಳು ಕೊಟ್ಟಿರ್ತಾ ಹೋಗ್ತಾರೆ. ಸೊ 100 ಮಾರ್ಕ್ಸ್ ಏನಂತಂದ್ರೆ ನೀವು ಡಿಸ್ಕ್ರಿಪ್ಟಿವ್ ಅಲ್ಲಿ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಆದರೆ ನೀವು ಪ್ರಾಬ್ಲಮ್ ಬಿಡಿಸ್ಬೇಕು ಅಂದ್ರೆ, ಅದೇ ರೀತಿ ನೀವು ಕನ್ನಡ ಹಿಸ್ಟ್ರಿ ಆಗಿದ್ರೆ ಅದರ ಒಂದು ಸೊ ಪ್ರಬಂಧ ರೂಪದಲ್ಲಿ ಆನ್ಸರ್ ಬರೆದ ಮುಖಾಂತರ ಇಲ್ಲಿ ಸಾಲ್ವ್ ಮಾಡೋಕ್ಕಾಗುತ್ತೆ, ಓಕೆನಾ. ಇಲ್ಲಿ ಬಂದಾಗ ಸೊ ಇಲ್ಲಿ ನಿಮಗೆ ಸೊ 2 ಮಾರ್ಕ್ಸ್ ಕ್ವಶನು, 3 ಮಾರ್ಕ್ಸ್ ಕ್ವಶನು, 4 ಮಾರ್ಕ್ಸ್ ಕ್ವಶನ್ ಕೊಡ್ತಾ ಹೋಗ್ತಾರೆ, ಈ ಥರ ಕೊಡ್ತಾ ಹೋಗ್ತಾರೆ. ಸೊ ನಿಮ್ಗೆ ಇಲ್ಲಿ ಟೋಟಲ್ ಆಗಿ 150 ಮಾರ್ಕ್ಸ್ ಇರುತ್ತೆ. 50 ಮಾರ್ಕ್ಸು MCQ ಕೇಳ್ತಾರೆ, 100 ಮಾರ್ಕ್ಸ್ ಏನಂದ್ರೆ ನೀವು ಬರವಣಿಗೆ ರೂಪದಲ್ಲಿ ಬರಬೇಕಾಗುತ್ತೆ. ಇಲ್ಲಿ ಇನ್ನೊಂದೇನು ಕಂಡೀಷನ್ಸ್ ಅಂದರೆ ನೀವು ಕಡ್ಡಾಯವಾಗಿ ಈ ಪತ್ರಿಕೆಯಲ್ಲಿ 40% ಮಾರ್ಕ್ಸ್ ತಗೊಳ್ಳೇಬೇಕು, ಇಲ್ಲಾಂದರೆ ನೀವು ಎಲಿಜಿಬಲ್ ಆಗಲ್ಲ. ಸೊ ಕಡ್ಡಾಯವಾಗಿ ಏನಂದರೆ ನೀವು 45 ಈ 150 ಮಾರ್ಕ್ಸಲ್ಲಿ ಒಂದು 40% ಮಾರ್ಕ್ಸ್ ತಗೊಳ್ಳೇಬೇಕಾಗುತ್ತೆ. ದಿಸ್ ಇಸ್ ದ ಕಂಡೀಷನ್ ಇಟ್ಟಿದ್ದಾರೆ ಒಂದು ಪೇಪರ್ 2 ಕ್ವಾಲಿಫೈ ಮಾಡಬೇಕಾದ್ರೆ, ಓಕೆನಾ. ಎಸ್, ಇದು ಸಿಲೆಬಸ್ ಆಗಿರುತ್ತೆ ನಿಮಗೆ ಡೀಟೇಲ್ ಆಗಿ. ಈಗ ನಿಮಗೆ ಮ್ಯಾಥ್ಸ್ ಅಂತ ಬಂದಾಗ ಅಲ್ಲಿ ಸೊ ಡಿಫ್ರೆಂಟ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ, ನೆಕ್ಸ್ಟ್ ಕ್ಲಾಸ್ ಹೇಳ್ತಾ ಹೋಗ್ತೀನಿ ಆ ಥರ. ನೆಕ್ಸ್ಟು ಪೇಪರ್ 3. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ ಯಾವೊಬ್ಬ ಶಿಕ್ಷಕ ಇರ್ತಾನೆ ಆ ಥರ ಒಂದು ಸೊ ಭಾಷಾ ಜ್ಞಾನವನ್ನು ಇಲ್ಲಿ ಚೆಕ್ ಮಾಡ್ತಾ ಹೋಗ್ತಾರೆ. ಆ ಥರ ಒಂದು ಭಾಷಾ ಸಾಮರ್ಥ್ಯ ಅಥವಾ ಜ್ಞಾನವನ್ನು ಚೆಕ್ ಮಾಡುವಂಥದ್ದು ಈ ಪತ್ರಿಕೆ ಮುಖ್ಯ ಉದ್ದೇಶವಾಗಿದೆ. ಇದು ಕೂಡ ಏನಾಗಿರುತ್ತೆ ನಮಗೆ ಸೊ 100 ಮಾರ್ಕ್ಸ್ ಇರುತ್ತೆ. ಇದನ್ನು ನೀವೇನು ಮಾಡಬೇಕಾಗುತ್ತೆ, ಡಿಸ್ಕ್ರಿಪ್ಟಿವ್ ಅಂದರೆ ಸೊ ಬರವಣಿಗೆ ರೂಪದಲ್ಲಿ ಸೊ ಈ ಒಂದು ಪತ್ರಿಕೆ ಬಿಡಿಸಬೇಕಾಗುತ್ತೆ. ಇಲ್ಲಿ ನಿಮಗೆ ಮೇಜರ್ ಆಗಿ ಲೆಟರ್ ರೈಟಿಂಗ್ ಬೇಕು, ಅಂದರೆ ಪತ್ರ ಬರವಣಿಗೆ ಬೇಕು ಹೇಳ್ತಾರೆ. ಓಕೆ, ಇಲ್ಲಿ ಏನು ಕೊಡ್ತಾರೆ ನಮಗೆ ಸೊ ಪತ್ರ ಬರವಣಿಗೆ, ಲೆಟರ್ ರೈಟಿಂಗ್ ಅಂತ ಕರೀತೀವಿ ಇಂಗ್ಲೀಷ್, ಹೌದಾ. ನೀವು ಕನ್ನಡ ಮಾಧ್ಯಮದಾಗಿದ್ದರೆ ಸೊ ನಿಮಗೆ ಕನ್ನಡ ಇರುತ್ತೆ, ಇಂಗ್ಲೀಷ್ ಆಗಿದ್ರೆ ಇಂಗ್ಲೀಷ್ ಆಗಿರುತ್ತೆ, ನೀವು ಹಿಂದಿ ಮೀಡಿಯಂ ಆದರೆ ಹಿಂದಿ ಕೇಳ್ತಾ ಹೋಗ್ತಾರೆ. ಸೊ ಪತ್ರ ಬರವಣಿಗೆ, ಲೆಟರ್ ರೈಟಿಂಗ್ ಕೊಡ್ತಾರೆ, ಆಮೇಲೆ ನಿಮಗೆ ಪ್ಯಾಸೇಜ್ ಕೊಟ್ಟಿರ್ತಾರೆ, ಓಕೆ. ಸೊ ಅದೇ ರೀತಿ ನಮಗೆ ಇಲ್ಲಿ ವ್ಯಾಕರಣ ಬಗ್ಗೆ ಕೊಟ್ಟಿರ್ತಾರೆ, ವ್ಯಾಕರಣ ಬಗ್ಗೆ ಕೇಳಿರ್ತಾರೆ. ಈ ಥರ ನಿಮಗೆ ಟೋಟಲ್ ಆಗಿ ಇಲ್ಲಿ ಸೊ 100 ಮಾರ್ಕ್ಸ್ ಇರುತ್ತೆ, ಓಕೆನಾ. ಸೊ ಇದು ಕೂಡ ಸೊ ಕಂಪಲ್ಸರಿ ಆಗಿ ಪಾಸ್ ಆಗಲೇಬೇಕಾಗಿರುತ್ತೆ, ಓಕೆನಾ. ಸೊ ಹಾಗೆ ನಮಗೆ ಇಲ್ಲಿ ಟೋಟಲ್ ಆಗಿ ಪೇಪರ್ 3 ಸೊ 3 ಪೇಪರಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ನೋಡಿ. ಸೊ ಇದು ಈ ವರ್ಷ ನಿಮ್ಗೆ ಯಾರೆಲ್ಲ ಇದಾಗಿದ್ದಾರೆ ಅದು ಭಾಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ರೀಸೆಂಟ್ ಏನು ಮಾಡಿದೆ ಗವರ್ಮೆಂಟ್ ಆಫ್ ಕರ್ನಾಟಕ ಸೊ ಕೆಲವೊಂದು C&R ರೂಲ್ಸನ್ನು ಚೇಂಜ್ ಮಾಡಿದೆ, ಓಕೆನಾ. ಸೊ ಹಾಗಾಗಿ ಯಾರೆಲ್ಲ GPSTR ಬರ್ಬೇಕು ಅನ್ಕೊಂಡಿದ್ದೀರಾ ಸೊ ಅವರಿಗೆ ರೀಸೆಂಟ್ ಆಗಿ ಏನಂದರೆ ಒಂದು GPSTR ರೂಲನ್ನು ಚೇಂಜ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ ಕಡ್ಡಾಯವಾಗಿ ನೀವು CTಯಲ್ಲಿ ನಿಮಗೆ 70% ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ, TTಯಲ್ಲಿ ನಿಮಗೆ ತಗೊಂಡಂಥ ಮಾರ್ಕ್ಸ್ಗಳಿಗೆ 20% ಮಾರ್ಕ್ಸ್ ಕೊಡ್ತಾ ಅಂದರೆ ನಿಮಗೆ ಸ್ಕೋರ್ ಕೊಡ್ತಾ ಹೋಗ್ತಾರೆ. B.Ed ಬಂದರೆ ಸೊ 2 ಇದು ಕೊಡ್ತಾ ಹೋಗ್ತಾರೆ. ಡಿಗ್ರಿ ಬಂದಾಗ ಸೊ ಡಿಗ್ರಿಲಿ 8 ಕೌಂಟ್ ಮಾಡ್ತಾ ಹೋಗ್ತಾರೆ. ಟೋಟಲ್ ಆಗಿ ನಿಮಗೆ 100 ಮಾರ್ಕ್ಸಲ್ಲಿ ಸೊ ಮೇಜರ್ ರೋಲ್ ಪ್ಲೇ ಮಾಡೋದು CT ಎಕ್ಸಾಮ್ ಆಗಿರುತ್ತೆ,
ಓಕೆನಾ. ಸೊ ಹಾಗಾಗಿ ಮೊದಲೇನಾಗಿತ್ತು ಆ್ಯಕ್ಚುಲಿ ಬ್ಯಾಕಪ್ ಸ್ಕೋರ್ ತೆಗೆದಾರೆ. ಮೊದಲೇನಂದ್ರೆ ಯಾರೆಲ್ಲ ಡಿಗ್ರಿ ಚೆನ್ನಾಗಿ ಸ್ಕೋರ್ ಮಾಡಿದವ್ರಿಗೆ, ಬಿ ಎಡ್ ಚೆನ್ನಾಗಿ ಸ್ಕೋರ್ ಮಾಡಿದವ್ರಿಗೆ ತುಂಬ ಹೆಲ್ಪ್ ಆಗ್ತದೆ. ಈಗ ಹಂಗಲ್ಲ, ಯಾರೆಲ್ಲ ಸೊ CET ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಅವರು ಏನಂದ್ರೆ ಡೆಫಿನೆಟ್ ಆಗಿ ಈ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನೀವು ಮೋಸ್ಟ್ ಯು ಹ್ಯಾವ್ ಟು ಫೋಕಸ್ ಆನ್ ದ CET ಎಕ್ಸಾಮ್. ಓಕೆನಾ. ಈಗೆಲ್ಲ ನಿಮ್ಮ ಆಲ್ರೆಡಿ ನಿಮ್ಮ ಕೈಗಂತೂ ಬಿ ಎಡ್ ಮುಗಿದಿದೆ, ಡಿಗ್ರಿ ಮುಗಿದಿದೆ, ಆಮೇಲೆ TT ಕೂಡ ಮುಗಿಸಿದ್ರೆ ನಿಮ್ಗೆ ಇರೋಂಥದ್ದು ಓನ್ಲಿ ಫೈನಲ್ ಸ್ಟೇಜಲ್ಲಿ CET ಇದೆ. ಹಾಗಾಗಿ ನೀವು ತುಂಬ ಕೇರ್ಫುಲ್ ಆಗಿ, ತುಂಬ ಸೀರಿಯಸ್ ಆಗಿ ಈಗಲಿಂದಲೇ ಅಧ್ಯಯನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಓಕೆನಾ. ಅದೇ ರೀತಿ ಇನ್ನೊಂದೇನೆಂದರೆ ವೆರಿ ಇಂಪಾರ್ಟೆಂಟ್ ಅಂದರೆ ರೀಸೆಂಟ್ ಏನು ಮಾಡಿದ್ರೆ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಏಜ್ ರಿಲ್ಯಾಕ್ಸೇಷನ್ ಕೂಡ ಮಾಡಿದೆ. ಏನು ಮಾಡಿದರೆ ವಯಸ್ಸಿನ ಸಡಿಲಿಕೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಮೊದಲೇನಿರ್ತದೆ ನೋಡಿ, ಜನರಲ್ ಕ್ಯಾಟಗರಿಗೆ ಸಾಮಾನ್ಯ ವರ್ಗಕ್ಕೆ 40 ವರ್ಷ ಇತ್ತು. ಈಗ ಎಷ್ಟು ಮಾಡಿದರೆ ಅವರು 45 ವರ್ಷವರೆಗೂ ಕೂಡ ಎಕ್ಸಾಮನ್ನು ಬರಿಬೋದು. ಅದೇ ರೀತಿ ಯಾರೆಲ್ಲ OBC ಹಿಂದುಳಿದವರ್ಗಿದ್ದಾರೆ ಅವರಿಗೆ ಮೊದಲು 43 ಇತ್ತು. ಏನು ಮಾಡಿದ್ದಾರೆ ಅವರಿಗೆ 48 ವರ್ಷ ಆದರೂ ಕೂಡ ಅವರಿಗೆ ಕೂಡ ಎಕ್ಸಾಮನ್ನು ಬರಿಬೋದು. ಅದೇ ರೀತಿ SC ST ಕ್ಯಾಟಗರಿ ಫಸ್ಟ್ ಅವರಿಗೆ ಏನಂದರೆ ಅವರಿಗೆ ಮೊದಲು 45 ವರ್ಷ ಇತ್ತು. ಈಗೇನು ಮಾಡಿದ್ದಾರೆ ಅವರಿಗೆ ಅವರು 50 ವರ್ಷದವರೆಗೂ ಕೂಡ ಎಕ್ಸಾಮನ್ನು ಬರಿಬೋದು. ಸೊ ಓಕೆನಾ. ಸೊ ಹಾಗಾಗಿ ಇತ್ತೀಚೆಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಸೀರಿಯಸ್ ಆಗಿ ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಾ ಹೋಗಿ. ಓಕೆನಾ. ಸೊ ಹಾಗಾಗಿ ನಮ್ಮ ಒಂದು ಶ್ರೀನಿವಾಸ್ IAS ಅಕಾಡೆಮಿ ವಿಜಯನಗರದಿಂದ ಏನಂದರೆ ನಾವು GPSR ಸಂಬಂಧಪಟ್ಟಂಥ ಕ್ಲಾಸ್ಗಳನ್ನು, ಅದೇ ರೀತಿ PSTR ಸಂಬಂಧಪಟ್ಟ ಕ್ಲಾಸ್ಗಳನ್ನು, ಆಮೇಲೆ HSTR ಸಂಬಂಧಪಟ್ಟ ಕ್ಲಾಸ್ಗಳನ್ನು, PU ಲೆಕ್ಚರ್ ಕ್ಲಾಸ್ಗಳ ಸಂಬಂಧಪಟ್ಟಂತೆ ನಾವು ಇಲ್ಲಿ ಬೋತ್ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಟೆಸ್ಟ್ ಸಿರೀಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತಿದ್ದೀವಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ ಪ್ಲೀಸ್ ಜಾಯಿನ್ ಅವರ್ ಅಕಾಡೆಮಿ. ಓಕೆನಾ. ಸೊ ಹಾಗಾಗಿ ಮತ್ತೆ ಮುಂದಿನ ಕ್ಲಾಸಲ್ಲಿ ಡಿಫ್ರೆಂಟ್ ಕ್ಲಾಸ್ಗಳೊಂದಿಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. Okay, so please subscribe our channel. So thank you. See you next time. Thank you.